ನಮಸ್ಕಾರ ಪ್ರೀತಿ ವೀಕ್ಷಕ ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಬುಧವಾರ ಮೇ 21ನೇ ತಾರೀಕು ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನ ನೀಡಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನ ಕಾಲಿಡ್ತಾ ಇದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೀವನ ಯಶಸ್ವಿಯಾಗಲಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಅದೇ ರೀತಿ ಯಾರೆಲ್ಲ ಈಗಾಗಲೇ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯದಲ್ಲಿದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮ ಜೋಡಿ ಹೀಗೆ 100 ಕಾಲ ಜೊತೆಯಾಗಿ ಬಾಳುವಾಗ ಭಗವಂತ ಹಾರೈಸಲಿ ಮತ್ತು ಹರಸಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ವಿಶೇಷವಾಗಿ ಬುಧವಾರ ವಿಘ್ನ ವಿನಾಶಕನ ವಾರ, ವಿಘ್ನೇಶ್ವರನ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತೀರಿ, ಕೈ ಹಾಕ್ತೀರಿ ಅವರೆಲ್ಲರೂ ಕೂಡ ಶುಭವಾಗಲಿ, ಯಶಸ್ಸು ದೊರಕಲಿ ಅಂತ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊಟ್ಟ ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ ಅದನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತು. ಕರೆ ಮಾಡುವಾಗ ದಯವಿಟ್ಟು ಟಿ ವಿ ವ್ಯಾಲ್ಯೂನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ. ಏಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ದರೂ ಕೂಡ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ ಕನಿಷ್ಠ 4 ರಿಂದ 5 ಸೆಕೆಂಡ್ ತಡ ಆಗೋದ್ರಿಂದ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಗಿಂತ ಹೆಚ್ಚು ಸಮಯ ತೆಗೆದುಕೊಬಿಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವರಿಗೆ ನಮಗೆ ಉತ್ತರ ಹೇಳೋಕ್ಕಾಗಲ್ಲ ಅಂತಕ್ಕಂಥ ಬೇಜಾರಿರುತ್ತೆ. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಯಾರಿಗೆ ಈ ಕಾರ್ಯಕ್ರಮ ಬೆಳಗ್ಗೆ ನೋಡಲಿಕ್ಕೆ ಆಗೋದಿಲ್ಲ ಅವ್ರಿಗೋಸ್ಕರ ವಿಶೇಷವಾಗಿ ಈ ಕಾರ್ಯಕ್ರಮ ಸಾಯಂಕಾಲ ಕೂಡ ನೇರ ಒಂದು ಮರುಪ್ರಸಾರದಲ್ಲಿರುತ್ತೆ. 6 ಗಂಟೆಯಿಂದ 7 ಗಂಟೆ ಈ ಕಾರ್ಯಕ್ರಮವನ್ನು ನೀವು ಆರಾಮಾಗಿ ಕೂತ್ಕೊಂಡು ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಯಾರಿಗೆ ಬೆಳಗ್ಗೆನೂ ಆಗೋದಿಲ್ಲ, ಯಾರಿಗೆ ಸಾಯಂಕಾಲನೂ ಆಗೋದಿಲ್ಲ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ವಿಶೇಷವಾಗಿ ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ನೀವು ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡ್ಬೋದು. ನಮಸ್ತೆ ದೇವನಗೆರೆ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲ ಸ್ನೇಹಿತರಿಗೆ, ನಿಮ್ಮ ಹಿತೈಷಿಗಳಿಗೂ ಕೂಡ ತಿಳಿಸಿ. ನಮ್ಮ ಒಂದು ಪೇಜನ್ನು ಫಾಲೋ ಮಾಡ್ತಾ ನಮಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ನೇರವಾಗಿ ಶುರು ಮಾಡೋಣ. ಇವತ್ತು ದಿನ ವಿಶೇಷವನ್ನು ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಇವತ್ತು ವರ್ಲ್ಡ್ ಮೆಡಿಟೇಷನ್ ಡೇ ಇದೆ. ವಿಶ್ವ ಧ್ಯಾನ ದಿನ ಅಂಥೇಳಿ ಹೇಳ್ಬೋದು. ಮೆಡಿಟೇಷನ್ ಅಂತಕ್ಕಂಥದ್ದು ತುಂಬ ದೊಡ್ಡ ಸಬ್ಜೆಕ್ಟ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಉಸಿರಾಟದ ಮೇಲೆ ಸಂಪೂರ್ಣವಾಗಿ ನಾವು ಜ್ಞಾನವನ್ನು ಇಡ್ತಾ ಯಾವುದೇ ರೀತಿಯಾಗಿರ್ತಕ್ಕಂಥ ಆಲೋಚನಾ ರಹಿತ ಸ್ಥಿತಿಗೆ ತಲುಪೋದೇ ಒಂದು ಮೆಡಿಟೇಷನ್ ಅಂತ ಒಂದು ಕಡೆ ಹೇಳಿದ್ರೆ, ನಾವು ಕೇವಲ ಯೋಚನಾ ರಹಿತವಾಗಿದ್ದುಬಿಟ್ರೆ ಸಾಕು, ಅದನ್ನೇ ಮೆಡಿಟೇಷನ್ ಅಂತ ಕೂಡ ತುಂಬ ಜನ ಹೇಳ್ತಾರೆ. ಕೆಲವು ವರ್ಷಗಳ ಕಾಲ ನಾವು ಆ ಝೀರೋ ಸ್ಟೇಟಸ್ಸಿಗೆ ಹೋಗೋದು ಅಸಾಧ್ಯ ಅಂತ ಕೂಡ ಹೇಳಲಾಗತ್ತೆ. ಅದಕ್ಕೆ ಇನ್ನಷ್ಟು ರಿಸರ್ಚ್ಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಪ್ರತಿನಿತ್ಯ 10 ರಿಂದ 15 ನಿಮಿಷಗಳ ಕಾಲನಾದರೂ ಈ ಧ್ಯಾನವನ್ನು ಅಥವಾ ಮೆಡಿಟೇಷನ್ನ ಮಾಡಿಸೋದು ತುಂಬ ಒಳ್ಳೆಯದು ಅಂಥೇಳಿ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಈ ಒಂದು ಮೆಡಿಟೇಷನ್ ವ್ಯವಸ್ಥೆಯನ್ನು ಅಳವಡಿಸ್ತಾ ಇದ್ದಾರೆ. ಯೋಗ, ಪ್ರಾಣ, ಧ್ಯಾನ ಏನಿದೆಲ್ಲ ಇವೆಲ್ಲವೂ ಕೂಡ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ಟೂಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಮನಸ್ಸನ್ನು ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಲಿಕ್ಕೆ, ನಾವು ವಿದ್ಯಾಭ್ಯಾಸ ಮಾಡ್ತಿದ್ರೆ ವಿದ್ಯಾಭ್ಯಾಸದ ಮೇಲೆ ಕೇಂದ್ರೀಕರಿಸಲಿಕ್ಕೆ, ನಾವು ಉದ್ಯೋಗ ಮಾಡ್ತಿದ್ರೆ ಉದ್ಯೋಗದ ಮೇಲೆ ಕೇಂದ್ರೀಕರಿಸಲಿಕ್ಕೆ, ಅಥವಾ ನಾವೇನಾದರೂ ಒಂದು ಗುರಿಯನ್ನು ಇಟ್ಕೊಂಡು ಅದರ ಕಡೆ ಹೋಗ್ತಾ ಇದ್ದಾಗ ಆ ಒಂದು ಗುರಿಯೆಡೆಗೆ ನಮ್ಮ ಯಶಸ್ಸಿನ ಹೆಜ್ಜೆ ಇಡಬೇಕು ಅಥವಾ ಯಶಸ್ಸಿನ ಹೆಜ್ಜೆ ಸಾಗಬೇಕು ಅಂದರೆ ಈ ಒಂದು ಧ್ಯಾನ ಅಥವಾ ಮೆಡಿಟೇಷನ್ ಅಂತಕ್ಕಂಥದ್ದು ತುಂಬ ಸೂಕ್ತವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಮೆಡಿಟೇಷನ್ ಬಗ್ಗೆ ಮಾತಾಡ್ತಕ್ಕಂಥದ್ದು ತುಂಬ ದೊಡ್ಡ ಸಬ್ಜೆಕ್ಟ್ ಆಗಿರೋದ್ರಿಂದ ಸಾಕಷ್ಟು ವಿಚಾರಗಳಿರುತ್ತೆ. ಇವತ್ತು ಕರೆ ಮಾಡ್ತಕ್ಕಂಥವ್ರ ಬಗ್ಗೆ ಅದರ ಒಂದು ವಿಚಾರವನ್ನು ಕೂಡ ಕೇಳಿ ತಿಳ್ಕೊಳೋ ಒಂದು ಪ್ರಯತ್ನವನ್ನು ಮಾಡೋಣ. ಯಾರೆಲ್ಲ ಇದುವರೆಗೂ ಮೆಡಿಟೇಷನ್ ಮಾಡಿಲ್ಲ, ಒಮ್ಮೆ ಜೀವನದಲ್ಲಿ ಮೆಡಿಟೇಷನ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ಪ್ರಯತ್ನವನ್ನು ಮಾಡಿ. ನಿಮಗೆ ಒಂದು ವೇಳೆ ಮೆಡಿಟೇಷನ್ ಅಂತಕ್ಕಂಥದ್ದು ಗೊತ್ತಾಗಲ್ಲ, ಮಾಡೋಕ್ಕಾಗಲ್ಲ ಅಂತದೇ ಆದರೆ ಕನಿಷ್ಠ ಪಕ್ಷ ಪ್ರತಿನಿತ್ಯ ಬೆಳಗ್ಗೆ ನಿಮಗೆ ಬಿಡುವಿರ್ತಕ್ಕಂಥ ಸಮಯದಲ್ಲಿ ಸಾಧ್ಯವಾದಷ್ಟು 6 ಗಂಟೆಯಿಂದ 7 ಗಂಟೆ ಒಳಗಡೆ 21 ಬಾರಿ ಓಂಕಾರದ ಪಠಣೆಯನ್ನು ಮಾಡಿದ್ರೂ ಕೂಡ ಸಾಕು. ನೀವು ಧ್ಯಾನ ಮಾಡಿದಷ್ಟೇ ನಿಮಗೆ ಲಾಭ ಸಿಗುತ್ತೆ ಅಂಥೇಳಿ ಒಂದು ಪತಂಜಲಿ ಪುಸ್ತಕದಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ಪ್ರತಿಯೊಬ್ಬರು ಕೂಡ ಈ ಮೆಡಿಟೇಷನ್ ಅಥವಾ ಧ್ಯಾನವನ್ನು ಮಾಡೋದ್ರ ಮೂಲಕ ಈ ಒಂದು ಸಂಸಾರದ ಜಂಜಾಟದಲ್ಲಿ ಸಾಕಷ್ಟು ಒತ್ತಡದಿಂದ ಇರ್ತೀವಿ, ಆ ಒತ್ತಡಗಳಿಂದ ನಿವಾರಣೆ ಹೊಂದಲಿಕ್ಕೆ ಇದು ಸಹಾಯ ಆಗುತ್ತೆ ಅಂಥೇಳಿ ತುಂಬ ಜನ ಹಿರಿಯರು ಹೇಳಿದ್ದಾರೆ. ಬನ್ನಿ ಹಾಗಾದರೆ ಹೆಚ್ಚು ತಡ ಮಾಡದೆ ಇವತ್ತಿನ ಮೊದಲನೇ ವಿಚಾರ ಏನಿದೆ ಅಂತಕ್ಕಂಥದ್ದನ್ನು ಕ್ವಿಕ್ಕಾಗಿ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ನಾನಾಗಲೇ ಹೇಳ್ತಾ ಇದ್ದೆ ವರ್ಲ್ಡ್ ಮೆಡಿಟೇಷನ್ ಡೇ. ಎಲ್ರಿಗೂ ಇದರ ದಿನದ ಒಂದು ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಒಂದಷ್ಟು ಉದ್ಯೋಗ ವಾರ್ತೆಗಳನ್ನು ಕೂಡ ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತೀನಿ.
ಸೊ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ನಲ್ಲಿ ಟ್ರೇಡ್ ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಫಿಲ್ಟರ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು, ವೆಲ್ಡರ್ಸ್ ಇರ್ಬೋದು, ಯಾರು ಬೇಕಾದರೂ ಇದಕ್ಕೆ ಅರ್ಜಿಯನ್ನು ಹಾಕ್ಕೋಬೋದು. ಸೊ ನೀವು ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಅಂತಕ್ಕಂಥ ವೆಬ್ಸೈಟ್ಗೆ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿನ ಹೆಚ್ಚಿನ ಮಾಹಿತಿಗಳು ಸಿಗತ್ತೆ. ಸೊ ಎಲ್ಲರೂ ಕೂಡ ದಯವಿಟ್ಟು ಅದನ್ನು ಉಪಯೋಗಿಸ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಕೋಳಿ ಸಾಕಾಣಿಕೆಗೆ ದಾವಣಗೆರೆ ಪಶುಪಾಲನಾ ಒಂದು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ತರಬೇತಿ ಕೇಂದ್ರದಲ್ಲಿ ಮೇ 22 ಮತ್ತು 23ರಂದು ಕೋಳಿ ಸಾಕಾಣಿಕೆ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಸೊ ಯಾರಾದರೂ ಈ ಒಂದು ಹೈನುಗಾರಿಕೆಯನ್ನು ಮಾಡಬೇಕು ಅಂತಿದ್ದರೆ ದಯವಿಟ್ಟು ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಸೊ ದಾವಣಗೆರೆ ಪಶುಪಾಲನಾ ಮತ್ತು ವೈದ್ಯಕೀಯ ತರಬೇತಿ ಕೇಂದ್ರ ಇದೆ, ಇಲ್ಲಿ ಹೋಗಿ ಭೇಟಿ ಮಾಡಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋದರೆ, ಇವತ್ತು ಬಹುಶಃ ಮೇ 21ನೇ ತಾರೀಕು ರಾಜ್ಯಾದ್ಯಂತ ಮದ್ಯ ಮಾರಾಟವನ್ನು ನಿಷೇಧಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಇನ್ನು ಎಷ್ಟು ಮಟ್ಟಿಗೆ ಇದು ಕಾರ್ಯರೂಪಕ್ಕೆ ಬರುತ್ತೆ ಅಂತಕ್ಕಂಥದ್ದನ್ನು ನೋಡಬೇಕು. ಇದನ್ನು ಯಾವುದೇ ಒಂದು ಸರ್ಕಾರದವರು ಮಾಡಿಲ್ಲ, ಇದನ್ನು ಸ್ವಯಂ ಘೋಷಿತವಾಗಿ ಈ ಒಂದು ಮದ್ಯ ಮಾರಾಟಗಾರರ ಸಂಘದ ವತಿಯಿಂದ ಮಾಡಲಾಗಿದೆ ಅಂತ ಹೇಳಲಾಗ್ತದೆ. ಸೊ ಒಂದು ಕರೆ ಬರ್ತಾಯಿದೆ, ಅವ್ರ ಜೊತೆ ಮಾತಾಡ್ತಾ ಇನ್ನಷ್ಟು ವಿಚಾರಗಳನ್ನ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆಪ್ಪ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಪ್ರೀತಮ್ ಅಂತ ಸರ್. ಪ್ರೀತಮ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿಪ್ಪ? ವರ್ಷಿಣಿ ಅವ್ರ ತಮ್ಮ ಸರ್. ನಾನು ವರ್ಷಿಣಿ ಅವ್ರ ತಮ್ಮನಾ? ಓಕೆ, ಏನು ಓದ್ತಾ ಇದ್ದೀರಿ? ನಾನು 9th ಸ್ಟ್ಯಾಂಡರ್ಡ್ ಸರ್. 9th ಸ್ಟ್ಯಾಂಡರ್ಡಾ? ಓಕೆ. ಸೊ ಏನಾಗಬೇಕಂತಿದ್ದೀರಿ ಮುಂದೆ? ನಾನು ಕ್ರಿಕೆಟರ್ ಇಲ್ಲ ಅಂದರೆ ಇಂಜಿನಿಯರ್ ಸರ್. ಕ್ರಿಕೆಟರ್ ಇಲ್ಲ ಇಂಜಿನಿಯರ್. ಕ್ರಿಕೆಟಲ್ಲಿ ಯಾರು ನಿಮಗೆ ರೋಲ್ ಮಾಡೆಲ್ ಅಥವಾ ಫೇವ್ರೇಟ್ ಪ್ಲೇಯರು? ಫಸ್ಟು ಸಚಿನ್ ತೆಂಡೂಲ್ಕರ್ ಸರ್, ಆಮೇಲೆ ವಿರಾಟ್ ಕೊಹ್ಲಿ. ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ. ಓಕೆ, ಸಚಿನ್ ತೆಂಡೂಲ್ಕರ್ ಅವರಲ್ಲಿ ನಿಮಗೆ ಯಾವ ಗುಣ ತುಂಬ ಇಷ್ಟ? ಗುಣಗಳು ಹಂಗೇನಿಲ್ಲ ಸರ್. ಸೊ ಅವರ ಫೇವ್ರೇಟ್ ಸೆಂಚುರಿ ಯಾವುದು ನಿಮ್ಮ ಪ್ರಕಾರ? ಯಾವುದೂ ಇಲ್ಲ ಸರ್. ಯಾವುದೂ ಇಲ್ಲ. ಓಕೆ. ಸೊ ವಿರಾಟ್ ಕೊಹ್ಲಿ ಅವರು ತುಂಬ ಇಷ್ಟ ಅಲ್ವಾ? ಸರ್. ಓಕೆ. ಸೊ ವಿರಾಟ್ ಕೊಹ್ಲಿ ಥರ ಆಗಬೇಕು ಅಂತನಾ, ಸಚಿನ್ ತೆಂಡೂಲ್ಕರ್ ಥರ ಆಗಬೇಕು ಅಂತನಾ? ವಿರಾಟ್ ಕೊಹ್ಲಿ ಥರ ಸರ್. ವಿರಾಟ್ ಕೊಹ್ಲಿ. ಸೊ ಅಗ್ರೆಸಿವ್ ಇಟ್ಕೊಂಡಿರ್ತೀರಿ. ಸೊ ಒಳ್ಳೇದಾಗ್ಲಿಪ್ಪ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಯಾರಿಗೂ ಇಲ್ಲ ಸರ್. ಓಕೆ. ಏನು ತಿಂಡಿ ತಿಂದ್ರಿ? ನಾನು ಅವಲಕ್ಕಿ ಸರ್. ಅವಲಕ್ಕಿ. ಏನು ಅವಲಕ್ಕಿ? ಒಗ್ಗರಣೆ ಅವಲಕ್ಕಿ. ಒಗ್ಗರಣೆ ಅವಲಕ್ಕಿ. ಓಕೆ, ಥ್ಯಾಂಕ್ ಯು ಸೊ ಮಚ್ ಪುಟ. ತಿಂಡಿ ಸರ್? ನಂದು ಕೂಡ ಆಯ್ತಪ್ಪ, ನಂದು ಪಲಾವು. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಯಾವ ಉತ್ತರ ಸರ್? ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀರಾ? ಹಾಂ, ಹೇಳಿ ಸರ್. ಓಕೆ, ಒಂದೇ ಒಂದು ನಿಮಿಷ. ಒಂದು ಬತ್ತಿ ಮನೆಯೆಲ್ಲ ಬೆಳಕು, ಇದೊಂದು ಒಗಟು. ಇದಕ್ಕೆ ಉತ್ತರ ಏನು ಅಂತ ಹೇಳಬೇಕು. ದೀಪನ ಸರ್? ದೀಪ ಅಲ್ಲ. ಕ್ಯಾಂಡಲ್ ಅಲ್ಲ. ಓಕೆಪ್ಪ, ಅನಂತರದಲ್ಲಿ ನಾನೇ ಹೇಳ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಥ್ಯಾಂಕ್ ಯುಪ್ಪ, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಒಂದು ಪ್ರಶ್ನೆಯನ್ನು ಅಥವಾ ಒಂದು ಒಗಟನ್ನು ಕೇಳಿದ್ದೆ, ಯಾರಿಗೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತೇಳಿ ನೋಡೋಣ. ಒಂದು ಬತ್ತಿ ಮನೆಯೆಲ್ಲ ಬೆಳಕು. ನೋಡೋಣ ಯಾರ್ಯಾದಕ್ಕೆ ಸರಿ ಉತ್ತರ ಹೇಳ್ತಾರೆ ಅಂತ. ಸೊ ಇವತ್ತು ವಿಶ್ವ ಚಹಾ ದಿನ ಕೂಡ ಇದೆ. ಸೊ ತಲೆನೋವನ್ನು ಕಡಿಮೆ ಮಾಡಲಿಕ್ಕೆ, ಟೆನ್ಷನ್ನ ದೂರ ಮಾಡಲಿಕ್ಕೆ, ಫ್ರೆಶ್ನೆಸ್ ಬೇಕು ಅನ್ನಿಸ್ತಕ್ಕಂಥವ್ರಿಗೆ ಈ ಒಂದು ಚಹಾ ಅತ್ಯಂತ ಒಂದು ರಸವತ್ತಾಗಿರ್ತಕ್ಕಂಥ ಪಾನೀಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ತರಹೇವಾರಿ ಚಹಾಗಳು ಸಿಗುತ್ತೆ. ಅದರಲ್ಲೂ ಕೂಡ ಚಹಾಗಳಿಗೋಸ್ಕರನೇ ಫ್ರಾಂಚೈಸಿಗಳು ಶುರುವಾಗಿರ್ತಕ್ಕಂಥ ಕ್ರೇಜಿನ್ ಟೈಮ್ ಇದು. ಸೊ ಅದ್ರ ಬಗ್ಗೆ ಮಾತಾಡಿ ಇನ್ನೊಂದು ಕರೆ ಬರ್ತಾ ಇದೆ, ಕಟ್ಟಾಯಿತು. ಸೊ ಈಗ ನೀವು ಚಾಯ್ ತಲಬ್ ಅಂತ ಹೇಳಿ, ಟೀ 99 ಅಂತ ಹೇಳಿ, ಮಾಲ್ಗುಡಿ ಡೇಸ್ ಅಂತ ಹೇಳಿ ಸಾಕಷ್ಟು ಟೀ ಲಾಂಚ್ಗಳು ಈಗ ಎಲ್ಲ ಕಡೆ ನಡೀತಾ ಇದ್ದಾವೆ. ಕೆಲವೊಂದು ಕಡೆ ಬೆಲ್ಲದ ಚಾಯನ್ನು ವಿಶೇಷವಾಗಿ ಮಾಡ್ತಾರೆ, ಕೆಲವೊಂದು ಕಡೆ ಈ ಮಾರ್ವಾಡೀಸು ಯಾಲಕ್ಕಿ ಹಾಕಿರ್ತಕ್ಕಂಥ ಚಾಯನ್ನು ಮಾಡ್ತಾರೆ, ಇನ್ನು ಕೆಲವು ಕಡೆ ವಿಶೇಷವಾಗಿ ಈ ಲೆಮನ್ ಟೀ ಮಾಡ್ತಾರೆ. ಸೊ ವೆಯ್ಟ್ ಲಾಸ್ಗೋಸ್ಕರ ಗ್ರೀನ್ ಟೀ ಮಾಡ್ತಾರೆ. ಹೀಗೆ ಟೀಗಳಲ್ಲಿ ಹಲವಾರು ವಿಧಗಳು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಒಂದು ಶಾಪ್ ಇದೆ. ಇಲ್ಲಿ ತರಹೇವಾರಿಗಿರ್ತಕ್ಕಂಥ ಟೀ ಪುಡಿಗಳನ್ನು ಮಾರಾಟ ಮಾಡ್ತಾರೆ. ಸೊ ನಿಮಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು, ನಾವೆಲ್ಲ ಇಲ್ಲಿ ಟೀ ಪುಡಿ ತೊಗೊಳ್ತಾ ಇರ್ತಕ್ಕಂಥದ್ದು
ಹೆಚ್ಚು ಅಂದರೆ ಒಂದು ಕೆ ಜಿಗೆ 600 ರೂಪಾಯಿಂದ 1000 ರೂಪಾಯಿ ತನಕ ಇರ್ಬೋದು, ಬೇಡ 2000 ರೂಪಾಯಿ ತನಕ ಇರ್ಬೋದು ಅಂತಲೇ ಅಂದ್ಕೊಳ್ಳಿ. ಯಾವುದೋ ಒಂದು ಒಳ್ಳೆ ಬ್ರ್ಯಾಂಡ್ ಟೀ ಪುಡಿನ ನೀವು ಯೂಸ್ ಮಾಡ್ತೀರಿ ಅಂದರೆ. ಆದರೆ ನಾನು ಹೇಳ್ತಾ ಇರ್ತಕ್ಕಂಥ ಈ ಒಂದು ಶ್ರೀಮಂತ ಮಳಿಗೆಯಲ್ಲಿ ಟೀ ಪುಡಿ ಕಿಲೋಗೆ ಶುರುವಾಗ್ತಕ್ಕಂಥದ್ದೇ 28,000 ರೂಪಾಯಿ ಕೆ ಜಿ. ಅದು ಯಾವ ರೇಂಜಿಗಿದೆ ಅಂತ ಹೇಳಿದ್ರೆ 1.5-2 ಲಕ್ಷ ರೂಪಾಯಿವರೆಗೂ ಕೂಡ 1 ಕೆ ಜಿ ಟೀ ಪುಡಿ ಅಲ್ಲಿ ಮಾರಾಟ ಆಗತ್ತಂತೆ. ಇದನ್ನೆಲ್ಲ ಯಾರಪ್ಪ ಪರ್ಚೇಸ್ ಮಾಡ್ತಾರೆ ಅಂತ ನಿಮ್ಗೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಎಸ್, ಇದಕ್ಕೂ ಕೂಡ ವಿಶೇಷವಾಗಿರ್ತಕ್ಕಂಥ ಒಂದು ಗ್ರಾಹಕ ವರ್ಗ ಇದೆ, ಅದನ್ನು ಅವರು ಖಂಡಿತ ಪರ್ಚೇಸ್ ಮಾಡೇ ಮಾಡ್ತಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿಯೇ ಸೇಲ್ ಆಗುತ್ತೆ ಅಂಥೇಳಿ ಅಂಗಡಿಯವರು ಹೇಳ್ತಾ ಇರ್ತಕ್ಕಂಥದ್ದನ್ನು ನಾನು ಗಮನಿಸಿದೆ. 1.5 ಲಕ್ಷ ರೂಪಾಯಿಗೆ 1 ಕೆ ಜಿ ಟೀ ಪುಡಿ ಈಗೂ ಉಂಟೆ ಅಂತ ಅನಿಸುತ್ತಲ್ವ. ಎಸ್, ಆ ಥರದ ಒಂದು ಚಹಾವನ್ನು ಕುಡಿತಕ್ಕಂಥ ಜನ ನಮ್ಮ ಮಧ್ಯೆ ಇದ್ದಾರೆ. ಎಸ್, 2005ರಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಈ ಅಂತಾರಾಷ್ಟ್ರೀಯ ಚಹಾ ದಿನವನ್ನು ಭಾರತದಲ್ಲೇ ಸೆಲೆಬ್ರೇಟ್ ಮಾಡಲಾಗಿತ್ತು ಅಂತಕ್ಕಂಥದ್ದು ವಿಶೇಷ. ಕಾಲಕ್ರಮೇಣ ಇದು ವಿಶ್ವಾದ್ಯಂತ ಚಹಾ ದಿನ ಆಗಿ ಫೇಮಸ್ ಆಗಿದೆ. ಸೊ ಯಾರೆಲ್ಲ ಬೆಳಗ್ಗೆ ಸಂಜೆ ಮಧ್ಯಾಹ್ನ ಟೀ ಕುಡಿಯೋದ್ರ ಮೂಲಕ ತಮ್ಮನ್ನು ತಾವು ಫ್ರೆಶ್ ಆಗಿ ಇಟ್ಕೊಳೋಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಸೊ ಚಹಾ ಕುಡಿಸಿ ಇನ್ನೊಬ್ಬರನ್ನ ಕುಡಿಲಿಕ್ಕೆ ಪ್ರೇರೇಪಣೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಇವತ್ತಿನ ಚಹಾ ದಿನದ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಆದರೆ ಒಂದು ನೆನಪಿರಲಿ, ಚಹಾ ಎಷ್ಟು ಒಳ್ಳೆಯದೋ ಅಷ್ಟೇ ಆರೋಗ್ಯಕ್ಕೆ ಸಮ್ಟೈಮ್ ಹಾನಿಕಾರಕ ಕೂಡ ಆಗ್ಬೋದು. ಹಾಗಾಗಿ ಅಮೃತ ಕೂಡ ಅತಿಯಾದರೆ ವಿಷ ಅಂತ ಹೇಳ್ತಾರೆ. ಹಾಗಾಗಿ ಯಾವುದನ್ನು ಕೂಡ ಅತಿಯಾಗಿ ಬಳಸದೆ ಒಂದು ಲಿಮಿಟ್, ಬೆಳಗ್ಗೆ ತಿಂಡಿ ತಿನ್ನುವಾಗ 1 ಕಪ್ ಅಥವಾ ಸಂಜೆ ಟೀ ಏನು ಫ್ರೆಶ್ ಅಪ್ ಆಗಲಿಕ್ಕೆ 1 ಕಪ್ಪನ್ನು ಮಾತ್ರ ಬಳಸಿ ಆರೋಗ್ಯವಾಗಿರೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಕೆಲವೊಬ್ಬರಿಗಂತೂ ಬೆಳಗಿನ ಟೀ ಅಥವಾ ಕಾಫಿ ಇಲ್ಲ ಅಂದರೆ ನಮಗೆ ಮೋಷನ್ಗೆ ಹೋಗೋದಕ್ಕೆ ಮೂಡ್ ಬರಲ್ಲ ಅಂತಕ್ಕಂಥ ಒಂದು ಅಡಿಕ್ಷನ್ ಕೂಡ ಇರುತ್ತೆ. ಕೆಲವೊಬ್ರಿಗಂತೂ ಪ್ರತಿ ಗಂಟೆಗೊಮ್ಮೆ ಟೀ ಬೇಕಿರುತ್ತೆ. ಸೊ ಆ ಥರದ ಅಡಿಕ್ಷನ್ ದಯವಿಟ್ಟು ಇಟ್ಕೋಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ನಿರ್ಮಲಾ ಸರ್. ನಿರ್ಮಲಾ, ಹೇಗಿದ್ದೀರಿಮ್ಮ? ಆರಾಮಿದ್ದೀವಿ ಸರ್, ನೀವು ಆರಾಮಿದ್ದೀರಾ? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯಿತಾ? ತಿಂಡಿ ಆಯ್ತು ಸರ್. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಅದೇ ಸರ್, ನಿನ್ನೆ ನಮ್ಮ ಮೋಕ್ಷನ್ ಫೋಟೋ ಕಳಿಸಿದ್ವಿ ಸರ್. SLCಯಲ್ಲಿ ರ್ಯಾಂಕ್ ತಗೊಂಡಿದ್ದಾಳೆ ಮಾರ್ಕ್ಸ್ ಅಂತೇಳಿ. ಓಕೆ, SSLC ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾರೆ ಅಂದರೆ? SSLC ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದಾರೆ? 514 ಸರ್. ಓಕೆ, 514 ಅಂಕ ತೊಗೊಂಡಿದ್ದಾರೆ. ಸೊ ಹೆಚ್ಚು ಕಡಿಮೆ 1 ಸೆಕೆಂಡ್, 86% ಹತ್ತಿರ ತೊಗೊಂಡಿದ್ದಾರೆ. ಮೋಕ್ಷ ಅಂತನಾ? ಹಾಂ ಸರ್, ಮೋಕ್ಷ. ಓಕೆ, ಫೋಟೋಸ್ ಬಂದಿಲ್ವಲ್ಲ? ನೆನ್ನೆ ಕಳಿಸಿದ್ರು ಸರ್. ಇಲ್ಲ ನೋಡಿ, ಇನ್ನೊಂದ್ಸರಿ ಕಳ್ಸಕ್ಕೆ ಹೇಳಿ. ಹಾಂ ಸರ್, ನಿನ್ನೆ ಕಾಲ್ ಮಾಡಿದ್ವಿ ನಾವು. ಅದೇ ನಿನ್ನೆ ಕಾಲ್ ಮಾಡಿದ್ರಿ, ಫೋಟೋ ಬಂದಿಲ್ಲ. ಹಾಂ ಸರ್. ಸೊ ಫೋಟೋಸ್ ಏನಾದ್ರು ಬಂದರೆ ಖಂಡಿತ ಪ್ರಸಾರ ಮಾಡ್ತೀನಿ ಅಮ್ಮ. ಎನಿ ಕಂಗ್ರ್ಯಾಚುಲೇಷನ್ಸ್ ಮೋಕ್ಷ ಅವರಿಗೆ. ಹೆಚ್ಚು ಕಡಿಮೆ 85 ವಿಶ್ ಮಾಡಿದ್ರಿ, ಆದರೆ ನಾಳೆ ಫೋಟೋ ಕಳಿಸ್ತೀನಿ. ಅದೇ ಫೋಟೋ ಬಂದಿಲ್ಲ, ಬಂದರೆ ಖಂಡಿತ ಪ್ರಸಾರ ಮಾಡ್ತೀನಿ. ಇನ್ನೊಂದ್ಸರಿ ಚೆಕ್ ಮಾಡ್ತೀವಿ, ಬಂದರೆ ಖಂಡಿತ ಪ್ರಸಾರ ಮಾಡ್ತೀನಿ ಅಮ್ಮ. ಅದೇ ನಮ್ದು ವೆಡ್ಡಿಂಗ್ ಆನಿವರ್ಸರಿ ಫೋಟೋ ಕಳಿಸಿದ್ವಿ, ನೀವು ಒಂದಷ್ಟೇ ಪ್ರಸಾರ ಮಾಡಿದ್ರಿ ಸರ್. ಹಂಗಾಗಿ 2-3 ಫೋಟೋ ಕಳಿಸಿದ್ವಿ ನಾವು ಅವತ್ತು. ಒಂದು ಫೋಟೋ ಪ್ರಸಾರ ಮಾಡಿದ್ರಿ, ಅದಕ್ಕೆ ನೆನ್ನೆ ಮತ್ತು ನಾವು ಮೋಕ್ಷನ್ ಫೋಟೋನು ಕಳಿಸಿದ್ವಿ. ಓಕೆ, ನೋಡೋಣಮ್ಮ. ಮೋಕ್ಷನ್ ಫೋಟೋ ಇನ್ ಕೇಸ್ ಏನಾದರೂ ನಮ್ಮ ಕಡೆ ಉಳ್ಕೊಂಡಿತ್ತು ಅಂದ್ರೆ ಅದನ್ನು ಖಂಡಿತ ಪ್ರಸಾರ ಮಾಡ್ತೀವಿ. ನೀವು ಕಂಗ್ರ್ಯಾಚುಲೇಷನ್ಸ್ನ ಮೋಕ್ಷ ಅವರಿಗೆ 85% ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ SSLCಲಿ. ತುಂಬ ಒಳ್ಳೆಯ ಒಂದು ಅಂಕಗಳನ್ನು ಗಳಿಸಿದ್ದಾರೆ. ಸೊ ಅವರ ಭವಿಷ್ಯ ಉಜ್ವಲವಾಗಿರಲಿ, ಚೆನ್ನಾಗಿ ಓದಿ ನಮ್ಮ ದಾವಣಗೆರೆ ಜಿಲ್ಲೆಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಹೆಸರನ್ನ, ಕೀರ್ತಿಯನ್ನು ತರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಮ್ಮ. ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಸೊ ಇವತ್ತು ವಿಶ್ವ ಚಹಾ ದಿನ ಇದೆ. ನೀವು ಡೈಲಿ ಎಷ್ಟು ಬಾರಿ ಟೀ ಕುಡಿತೀರಿ? ನಾನು 2 ಸರಿ ಕುಡಿತೀನಿ ಸರ್. ನಿಮ್ಮ ಮನೆಯವರು ಸುಮಾರು ಒಂದು 5-6 ಸರಿ ಕುಡಿತಾರೆ ಸರ್. 5-6 ಸರಿ ಹೊರಗಡೆ ಕುಡಿತೀರಾ ಅಥವಾ ನೀವೇ ಮಾಡ್ಕೊಡ್ತೀರಾ? ಇಲ್ಲ ಸರ್, ಮನೆಗೆ ಮಾಡ್ಕೊಡ್ತೀನಿ. ಮನೆಯಲ್ಲೇ ಮಾಡ್ಕೊಡ್ತೀವಿ. ಓಕೆ, ನಾರ್ಮಲ್ ಟೀ ಪುಡಿ, ಸಕ್ಕರೆ, ಹಾಲು ಬಿಟ್ಟು ಮತ್ತಿನ್ನೇನಾದ್ರೂ ಹಾಕೋ ಅಭ್ಯಾಸ ಇದೆಯಾ ಟೀಗೆ? ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ತೀನಿ ಸರ್. ಓಕೆ, ಆಮೇಲೆ ಏಲಕ್ಕಿ ಹಾಕ್ತೀನಿ. ವೆರಿ ಗುಡ್. ಹಸಿ ಶುಂಠಿ ಏಲಕ್ಕಿ ಏನಕ್ಕೆ ಹಾಕ್ತೀರಿ ಅಂತ ಕೇಳ್ಬೋದಾ? ಹಸಿ ಶುಂಠಿ ಒಂದ್ ಸ್ವಲ್ಪ ಶೀತ ಕಡಿಮೆ ಮಾಡುತ್ತೆ ಅಂತೇಳಿ, ಶೀತ ಟೀಗೆ ಒಂದ್ ಸ್ವಲ್ಪ ಕೂಲ್ ಕೊಡುತ್ತೆ ಅಂತೇಳಿ ಹಾಕ್ತೀನಿ ಸರ್. ಓಕೆ, ಏಲಕ್ಕಿ ಸ್ಮೆಲ್ಲು ಟೀ ಚೆನ್ನಾಗಿರಲಿ ಅಂತೇಳಿ ಏಲಕ್ಕಿ ಹಾಕೋದು. ಓಕೆ, ಖಂಡಿತ. ಹಸಿ ಶುಂಠಿಯಲ್ಲಿ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಕೂಡ ಇರೋದ್ರಿಂದ ಅದು ತುಂಬ ಆಂಟಿಬಯೋಟಿಕ್ ಆಗಿ ಕೂಡ ವರ್ಕ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ಏಲಕ್ಕಿ ಬರೀ ಫ್ಲೇವರ್ ಅಷ್ಟೇ ಅಲ್ಲ, ಏಲಕ್ಕಿ ನೀರು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಹಾಗಾಗಿ ಅದು ಒಳ್ಳೆ ಕಾಂಬಿನೇಷನ್ನೇ. ಯಾವುದೇ ರೀತಿ ಒಂದು ಚಿಂತೆ ಮಾಡೋದನ್ನು ಖಂಡಿತವಾಗ್ಲೂ ಬಳಸಿ. ಆದರೆ
ಅತಿಯಾದರೆ ಅಮೃತನೂ ಕೂಡ ವಿಷ ಅನ್ನೋದನ್ನ ಹೌದು ಸರ್. ಮರಿಬೇಡಿ. ಸೊ ಟೀನ ಎಷ್ಟು ಬಳಸಬೇಕೋ ಅಷ್ಟು ಬಳಸಿದ್ರೆ ಒಳ್ಳೆಯದು. ಸೊ ನಿಮ್ಮ ಪ್ರಕಾರ ಹೆಲ್ತಿಯಾಗಿ ಬೆಳಗ್ಗೆ 1 ಕಪ್ ಸಂಜೆ 1 ಕಪ್ ಆದರೆ ಸೊ ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್, ತುಂಬ ಒಳ್ಳೆಯದು. ಅದು ಅದಕ್ಕಿಂತ ಹೆಚ್ಚು ತೆಗೆದುಕೊಳ್ಕೊಂಥದ್ದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲರೂ ನೆನ್ಪಿಟ್ಕೋಬೇಕು. ಏಕೆಂದರೆ ಇವತ್ತು ಪ್ರತಿಯೊಂದು ವಸ್ತುಗಳಲ್ಲೂ ಕೂಡ ಕಲಬೆರಕೆನೇ ಇದೆ. ಹೌದು ಅದರಲ್ಲಿ ಬೆಲ್ಲದ ಟೀ ಕುಡಿತೀವಿ ಅಂದರೆ ಪರವಾಗಿಲ್ಲ, ಈ ಸಕ್ಕರೆ ಟೀ ಇಲ್ಲ ಸರ್, ಕುಡಿತೀವಿ ನಾನು ಸಕ್ಕರೆ ಟೀನೇ ಮಾಡಲ್ಲ ಸರ್, ಬೆಲ್ಲದ ಟೀನೇ ಮಾಡೋದು. ತುಂಬ ಒಳ್ಳೆಯದು. ಏಕೆಂದರೆ ಯಾವಾಗ್ಲೂ ಬೆಲ್ಲನೇ ಜಾಸ್ತಿ ಯೂಸ್ ಮಾಡೋದು. ಅನಿವಾರ್ಯ ಅಷ್ಟೇ, ಯಾರು ಕುಡಿಯಲ್ಲ ಬೆಲ್ಲದ ಟೀ ಅಂದಾಗ ಮಾತ್ರ ಸಕ್ಕರೆ ಟೀ ಯೂಸ್ ಮಾಡ್ತೀನಿ ಸರ್. ಯಾವಾಗ ಬೆಲ್ಲ ಅದನ್ನ ಸಣ್ಣಕ್ಕೆ ಚಚ್ಚಿ ಇಟ್ಕೊಂಡ್ಬಿಡ್ತೀನಿ, ಹಂಗಾಗಿ ಬೆಲ್ಲ ಟೀನೇ ಸರ್ ನಾನು ಯೂಸ್ ತುಂಬ ಒಳ್ಳೆಯದು. ಏಕೆಂದರೆ ಈ ಸಕ್ಕರೆ ಅಂತಕ್ಕಂಥದ್ದು ಒಂಥರ ಬಿಳಿ ವಿಷ ಇದ್ದಾಗೆ. ಸೊ ನಮ್ಮ ಮನೆಯಿಂದ ಅಡುಗೆ ಮನೆಯಿಂದ 3 ವಸ್ತುಗಳನ್ನ ನಾವು ಹೊರಗಿಡಬೇಕು ಅಂದ್ರೆ ಅದರಲ್ಲಿ ಮೊದಲನೇದು ಈ ಸಕ್ಕರೆ, ಎರಡನೇದು ಈ ಮೈದಾ ಹಿಟ್ಟು, ಅದು ಕೂಡ ಬಿಳಿಯಾಗಿರುತ್ತೆ. ಇನ್ನು 3ನೇದು ಈ ಒಂದು ಪ್ಯಾಸ್ಟ್ರೀಕರಿಸಿರ್ತಕ್ಕಂಥ ಉಪ್ಪು ಬರ್ತಾ ಇದೆ. ಆ ಉಪ್ಪನ್ನ ನೀವೇನಾದ್ರು ಸ್ಮೆಲ್ ತಗೊಂಡು ಅದನ್ನು ಮುಟ್ಟಿ ಕೈನ ಮೂಗತ್ರ ಇಟ್ಕೊಂಡ್ಬಿಟ್ರೆ ವಾಂತಿ ಬಂದ್ಬಿಡುತ್ತೆ ನಿಮಗೆ. ನೋಡೋದಕ್ಕೆ ಬಿಳಿಯಾಗಿ ಸ್ಮೂತಾಗಿ ಅದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನೋಡೋಕ್ಕೆ ಅಷ್ಟು ಮುದ್ದಾಗಿ ಕಾಣಿಸುತ್ತೆ ಆ ಉಪ್ಪು. ಆದರೆ ಅದನ್ನು ಒಮ್ಮೆ ನೀವು ಹತ್ತಿರ ವಾಸನೆ ಇಟ್ಕೊಂಡು ನೋಡಿಬಿಟ್ರೆ ವಾಂತಿ ಮಾಡ್ಕೊಂಡ್ಬಿಡ್ತೀರಿ, ಅಷ್ಟೊಂದು ಅದು ಕಟುವಾಗಿರುತ್ತೆ ವಾಸನೆ. ಅದು ತುಂಬ ಫೇಮಸ್ ಬ್ರ್ಯಾಂಡ್ ಉಪ್ಪುಗಳೇ ಆ ಥರ ಇರುತ್ತೆ. ಹಾಗಾಗಿ ದಯವಿಟ್ಟು ಆ ರೀತಿಯ ಒಂದು ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಉಪ್ಪನ್ನು ದಯವಿಟ್ಟು ಅಡುಗೆ ಮನೆಯಿಂದ ಹೊರಗಿಡಿ. ಈ 3 ವಸ್ತುಗಳನ್ನು ಅಡುಗೆ ಮನೇಲಿ ಇಟ್ಕೊಳ್ಳೋದು ತುಂಬ ಡೇಂಜರ್. ಸಕ್ಕರೆ ಆಗಿರ್ಬೋದು, ಮೈದಾ ಆಗಿರ್ಬೋದು ಮತ್ತು ಈ ಒಂದು ಉಪ್ಪು, 3 ಕೂಡ ಆರೋಗ್ಯಕ್ಕೆ ಹಾನಿಕರ. ಸಕ್ಕರೆ ಅತಿಯಾದರೆ ಶುಗರ್ ಬಂದರೆ, ಉಪ್ಪು ಅತಿಯಾದರೆ BP ಬರುತ್ತೆ. ಸೊ ಇನ್ನು ಮೈದಾ ಅಂತೂ ಹೇಳೋದೇ ಬೇಡ, ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಂದ ಹಿಡಿದು ಏನ್ ಬೇಕಾದ್ರೂ ಕರಳಿಗೆ ಸಂಬಂಧಪಟ್ಟಂತ ಮೈದಾ ಜಾಸ್ತಿ ಯೂಸ್ ಮಾಡಂಗಿಲ್ಲ ಸರ್, ಹೊಟ್ಟೆ ಎಲ್ಲ ಇಡ್ಕೊಂಡಂಗ ಆಗ್ಬಿಡುತ್ತೆ ಮೈದಾ ಜಾಸ್ತಿ ಯೂಸ್ ಮಾಡಿದ್ರೆ. ಏನ್ ಎಷ್ಟ್ ಬೇಕು ಅಷ್ಟೇ, ಹೋಳ್ಗೆಗಂತೂ ಯೂಸ್ ಮಾಡ್ಲೇಬೇಕು, ಅನಿವಾರ್ಯ. ಯಾವಾಗೋ ಹೋಳ್ಗೆ ತಿಂತೀವಿ, ಮಾಡ್ಬೋದು ಸರ್, ಅಂದ್ರೆ ಯಾವಾಗೂ ಯೂಸ್ ಮಾಡಬಾರ್ದು ಸರ್ ಮೈದಾ. ಖಂಡಿತ. ಯಾಕೆಂದ್ರೆ ಬಹುಶಃ ಒಂದ್ ವೇಳೆ ನಮ್ಗೆ ಗೊತ್ತಿಲ್ದಂಗೆ ಒಂದ್ ಸಣ್ಣ ಪಿನ್ನೋ ಅಥವಾ ಕಬ್ಬಿಣದ ತುಂಡೋ ಏನಾದ್ರೂ ಹೊಟ್ಟೆ ಒಳಗೆ ಹೋಗ್ಬಿಡ್ತು ಅಂತಾನೆ ಅನ್ಕೊಳ್ಳಿ, ಅದನ್ನ ಕರಗಿಸ್ತಕ್ಕಂಥ ಶಕ್ತಿ ನಮ್ಮ ದೇಹಕ್ಕಿದೆ. ಆದ್ರೆ ಈ ಮೈದಾ ಹಿಟ್ಟನ್ನ ಕರಗಿಸ್ತಕ್ಕಂಥ ಶಕ್ತಿ ನಮ್ಮ ದೇಹಕ್ಕಿಲ್ಲ. ಸೊ ಇದು ಹಾಗಾಗಿ ದಯವಿಟ್ಟು ಯಾರು ಕೂಡ ಈ ಒಂದು ಮೈದಾ ಹಿಟ್ಟನ್ನ ಬಳಸಬೇಡಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಅನಿವಾರ್ಯವಾಗಿ ಹೋಳಿಗೆಗೆ ಏನೇನು ಬಳಸಬೇಕು ಬಳಸಿ, ಬೇರೆ ವಿಚಾರಗಳಲ್ಲಿ ಅದನ್ನ ಅವಾಯ್ಡ್ ಮಾಡೋದು ತುಂಬಾ ಸೂಕ್ತ. ನಮ್ಮನೆಗೆ ನನ್ನ ಮಗ ಅದನ್ನೇ ಹೇಳ್ತಾನೆ, ಮೈದಾ ಜಾಸ್ತಿ ಯೂಸ್ ಮಾಡಬೇಡ, ಪೂರಿಗೆ ಆಗ್ಲಿ ಎದಕ್ಕೆ ಆಗ್ಲಿ ಚಪಾತಿ ಹಿಟ್ಟಿನಾಗೆ ಪೂರಿ ಮಾಡು, ಮೈದಾ ಯೂಸ್ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ. ಖಂಡಿತ ತುಂಬಾ ಒಂದು ಒಳ್ಳೆ ವಿಚಾರ. ಧನ್ಯವಾದಗಳು ಅಮ್ಮ, ಕರೆ ಮಾಡಿದ್ದಕ್ಕೆ. ಒಳ್ಳೇದಾಗ್ಲಿ, ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ಇದು ಒಗಟು ಹೇಳಿದ್ರಲ್ಲ, ಅದು ಮೇಣದ ಬತ್ತಿ ಸರ್? ಮೇಣದ ಬತ್ತಿ ಅಲ್ಲಮ್ಮ, ನಾನೇ ಅನಂತದಲ್ಲಿ ಉತ್ತರ ಹೇಳ್ತೀನಿ. ಓಕೆ ಓಕೆ ಸರ್. ನಿಮ್ಮ ಹತ್ರ ಯಾವ್ದಾದ್ರು ಪ್ರಶ್ನೆ ಇದೆಯಾ ಬೇರೆ? ಏನಿಲ್ಲ ಸರ್, ಅದೇ ಮೇಣದ ಬತ್ತಿ ಇರ್ಬೋದು ಅಂತ ಹೇಳಿ ಕರೆ ಮಾಡಿದೆ. ಓಕೆ, ಇರ್ಲಿ, ತೊಂದರೆ ಇಲ್ಲಮ್ಮ, ಮೇಣದ ಬತ್ತಿ ಅಲ್ಲ. ಸೊ ಮೋಕ್ಷ ಅವ್ರ ಫೋಟೋ ನಮಗೆ ಇನ್ನೂ ಬಂದಿಲ್ಲ ಅಂತ ಅನ್ಸುತ್ತಮ್ಮ, ಇನ್ನೊಮ್ಮೆ ಕಳಿಸ್ಕೊಡಿ, ಪ್ರಸಾರ ಮಾಡೋದು ಪ್ರಯತ್ನ. ಅದ್ರ ಜೊತೆ ಹೆಸರು ಬರೆಯೋದನ್ನ ಮರಿಬೇಡಿಮ್ಮ. ಓಕೆ ಸರ್, ನೆನ್ನೆ ಹೆಸರು ಬರೆದು ಕಳಿಸಿದೆ, ನೆನ್ನೆ ಯಾಕೋ ಬಂದಿಲ್ಲ, ನೋಡೋಣ ಕಳ್ಸನ್ ಸರ್, ಇನ್ನೊಂದ್ಸರಿ ಕಳಿಸಿಮ್ಮ, ಕಳಿಸಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಯಾರೆಲ್ಲ ಚಹಾ ಕುಡಿತೀರಿ, ಸೊ ಒಳ್ಳೆಯ ಒಂದು ಟೀ ಪುಡಿಯಿಂದ ಚಹಾ ಮಾಡ್ಕೊಂಡು ಕುಡಿಯೋದಕ್ಕೆ ಅಭ್ಯಾಸ ಮಾಡಿ. ಏಕೆಂದರೆ ಲೂಸ್ ಟೀ ಪುಡಿ ಅಂತ ತರಲೇಬೇಡಿ, ಏಕೆಂದರೆ ಎಲ್ಲ ರೀತಿಯ ಕಲಬೆರಕೆಯಿಂದ ಟೀ ಪುಡಿಯನ್ನು ತಯಾರಿಸ್ತಾ ಇದ್ದಾರೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ವರ್ಷಿಣಿ ಸರ್. ವರ್ಷಿಣಿ, ಓಕೆ. ಆವಾಗಲೇ ನಿಮ್ಮ ಬ್ರದರ್ ಕಾಲ್ ಮಾಡಿದ್ರಲ್ವಾ? ಸರ್ ಹೌದು. ಓಕೆ, ಹೈ, ತಿಂಡಿ ಆಯ್ತಾ? ಸರ್ ಆಯ್ತು, ನಿಮ್ದು? ನಂದು ಕೂಡ ಆಯ್ತಮ್ಮ. ಏನು ತಿಂಡಿ ನಿಮ್ಮದು? ನಮ್ದು ಅವಲಕ್ಕಿ ಸರ್. ಅವಲಕ್ಕಿ, ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಯಾರಿಗೂ ಇಲ್ಲ ಸರ್, ಅದೇ ಆಡಿಯೋ ಕಳಿಸ್ರಿ ಅಂತ ಹೇಳಿದ್ರಿಲ್ಲ ಸರ್, ಕಳಿಸಿದ್ದೀನಿ. ಕಳಿಸಿದ್ದೀರಾ? ನೋಡಿದ್ರಾ ಸರ್? ಹಾಂ, ನೋಡಿದ್ದೀವಮ್ಮ, ನಮ್ಮ ಸರ್ ಕೂಡ ನೋಡಿದ್ದಾರೆ. ಸೊ ಚೆನ್ನಾಗಿದೆನಾ ಸರ್? ಖಂಡಿತ ಚೆನ್ನಾಗಿದೆ. ಅದನ್ನು ಅವಶ್ಯಕತೆ ಇದ್ದಾಗ ನಿಮಗೆ ತಿಳಿಸ್ತಾರೆ. ಸೊ ನಿಮಗೂ ಕೂಡ ಒಂದು ಅವಕಾಶ ಸಿಗ್ಬೋದು, ಸ್ವಲ್ಪ ಕಾಯಿರಿ, ಓಕೆನಾ? ಓಕೆ ಸರ್, ಬಟ್ ಅದು ಕಾಲೇಜ್ ಇದ್ದಾಗ ಟೈಮ್ ಇದು ಸರಿ ಹೋಗಲ್ಲ ಸರ್, ಅದಕ್ಕೆ ಸ್ವಲ್ಪ. ಓಕೆ, ಕಾಲೇಜ್ ಯಾವಾಗಿಂದ ಶುರು ಆಗುತ್ತೆ? ಮೇ ಬಿ ಜೂನ್ ಇರ್ಬೋದು ಸರ್. ಜೂನಿಂದನಾ? ಅದೇ ಡೇಟ್ ಇನ್ನೂ ಕನ್ಫರ್ಮ್ ಇಲ್ಲ ಸರ್, ಒಟ್ಟು ಜೂನ್ ಅಂತ ಹೇಳಿದ್ದಾರೆ. ಓಕೆ, ಟೈಮಿಂಗ್ಸ್ ಏನಿರುತ್ತೆ ಕಾಲೇಜಿಂದು? ಹಾಂ ಸರ್. ಕಾಲೇಜಿನ ಟೈಮಿಂಗ್ಸ್ ಏನಿರುತ್ತೆ? ಸಾರಿ ಸರ್, ಕೇಳಿಸ್ತಿಲ್ಲ. ಕಾಲೇಜಿನ ಟೈಮಿಂಗ್ಸ್ ಏನಿರುತ್ತೆ ಕೇಳಿದೆ, ಕಾಲೇಜ್ ಟೈಮಿಂಗ್ಸು? ಕಾಲೇಜ್ 9:30 ಇಂದ 5 o'clock ಸರ್. 9:30 ಇಂದ 5 o'clock. ಓಕೆ ಓಕೆ.
ನೋಡೋಣಮ್ಮ. ಸೊ ಆ ಭಗವಂತ ಏನಾದರೂ ಅವಕಾಶಗಳನ್ನು ನೀಡಿದ್ದೆ ಆದರೆ ಖಂಡಿತ ನಾನು ಕೂಡ ವಿಶ್ ಮಾಡ್ತೀನಿ. ನನ್ನ ಒಂದು ಅನುಪಸ್ಥಿತಿಲಿ ಯಾವಾಗಾದರೂ ನಿಮಗೂ ಕೂಡ ಚಾನ್ಸ್ ಸಿಕ್ಕು, ನೀವು ಕೂಡ 1 or 2 days ಪ್ರೋಗ್ರಾಮ್ ನಡೆಸುವಾಗ ಆಗಲಿ ಅಂತ ವಿಶ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಸೊ ನೀವು ಕೂಡ ಈ ಸ್ಟೇಜ್ ಮೇಲೆ ನಿಂತ್ಕೊಂಡು ಕರೆ ಮಾಡಿದವರಿಗೆಲ್ಲ ನಮಸ್ತೆ ದಾವಣಗೆರೆ ಹೇಳಿ ಅಂತ ಹೇಳಿದಾಗ ಖುಷಿ ಆಗುತ್ತಲ್ವಾ? ಹೌದು ಸರ್, ತುಂಬಾನೇ ಖುಷಿ ಆಗುತ್ತೆ. ಎಸ್ ಎಸ್. ಸೊ ಆಗಲಿಮ್ಮ, ಗಾಡ್ ಬ್ಲೆಸ್ ಯು. ಖಂಡಿತ ನಿಮ್ಮ ವಾಯ್ಸ್ ನಮ್ಮ ಚಿದಾನಂದ್ ಸರ್ಗೆ ಇಷ್ಟ ಆಗಿದ್ರೆ ಅವ್ರು ಖಂಡಿತ ನಿಮಗೆ ಕರೆ ಮಾಡೇ ಮಾಡ್ತಾರೆ. ಓಕೆ, ಸೊ ಯಾವತ್ತಾರು 1 or 2 days. ಒಗ್ಗಟ್ಟಿಗೆ ಆನ್ಸರ್ ಹೇಳಿದ್ರಾ ಸರ್? ಇಲ್ಲ, ಹೇಳಿಮ್ಮ. ಸೂರ್ಯ ಸರ್. ಏನಂದ್ರಿ? ಸೂರ್ಯ. ಸೂರ್ಯನಾ? ಹಾ ಸರ್. ಹೇಗೆ ಹೇಳ್ತೀರಿ ಸೂರ್ಯ ಅಂತ? ಅಂದ್ರೆ ಇವಾಗ ಡೇ ಟೈಮ್ ಅಲ್ಲಿ ಬೆಳ್ಕೊಡೋದು ಸೂರ್ಯ, ಹಾಗೆ ನೈಟ್ ಟೈಮ್ ಅಲ್ಲಿ ಬೆಳ್ಕೊಡೋದು ಚಂದ್ರ. ಓಕೆ, ಅವು ಎರಡರಲ್ಲಿ ಯಾವ್ದಾದ್ರು ಒಂದು ಸೂರ್ಯ ಅಂತ ಹೇಳ್ತಿದ್ದೀನಿ. ಓಕೆ ಓಕೆ, ಸೂರ್ಯ ಸರಿಯಾಗಿರ್ತಕ್ಕಂಥ ಉತ್ತರಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾ ಸರ್. ಸೊ ಹೇಗೆ ಕರೆ ಮಾಡ್ತಾರಿಮ್ಮ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಮಾ, ಗುಡ್ ಲಕ್. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಅದಾದ ನಂತರ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀನಿ. ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ, ನೋಡೋಣ ಯಾರದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂಥೇಳಿ. ಅದೇ ರೀತಿ ದಾವಣಗೆರೆ ಜಿಲ್ಲಾ ಪೊಲೀಸ್ ಒಂದು ವಿಶೇಷವಾಗಿರ್ತಕ್ಕಂಥ ಪದಕಕ್ಕೆ ಸಾಕಷ್ಟು ಜನ ಪಾತ್ರರಾಗಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಶ್ಲಾಘನೀಯ ಸೇವೆ ನೀಡಲಾಗಿರ್ತಕ್ಕಂಥ ಮಾನ್ಯ DG ಮತ್ತು IGP ಕರ್ನಾಟಕ ರಾಜ್ಯ ಪೊಲೀಸರವರ ಪದಕಕ್ಕೆ ದಾವಣಗೆರೆ ಜಿಲ್ಲೆಯಿಂದ ಸಾಕಷ್ಟು ಜನ ಭಾಜನರಾಗಿದ್ದಾರೆ. ಸೊ ಅವರ ಹೆಸರುಗಳನ್ನು ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ಕರೆ ಕಟ್ಟಾಯಿತು. ಓಕೆ, ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ ಸರ್, ಹೇಳಿ. ಜಯ ಸರ್. ಹಲೋ. ಹಲೋ, ಹಾಂ ಹೇಳಿ. ಜಯ ಆಂಜನೇಯ ಸರ್. ಜಯ ಆಂಜನೇಯ, ಹೇಳಿ ಹೇಳಿ ವಿನಯ್ ಅವರೇ. ಹಾಂ ಸರ್, ಆರಾಮಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ ಸರ್? ತಿಂಡಿ ಆಯ್ತಾ? ನಂದು ಆಯ್ತು ಸರ್, ನಿಮ್ದು? ನಂದು ಕೂಡ ಆಯಿತು ಬ್ರದರ್. ನಮ್ದು ಆಯ್ತು ಸರ್. ಏನು ತಿಂಡಿ ತಿಂದ್ರಿ? ಬೆಣ್ಣೆ ಪಡ್ಡು. ಬೆಣ್ಣೆ ಪಡ್ಡ ಇವತ್ತು ಕೂಡ? ಹ್ಮ್. ಓಕೆ ಓಕೆ, ಒಳ್ಳೇದಾಗಲಿ ಸರ್. ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾಂ ಕೇಳಿ ಸರ್. ಪ್ರಶ್ನೆ ಬಂದು, ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ. ದಾರಿ. ಹಾಂ, ದಾರಿ ದಾರಿ. ದಾರಿನಾ? ಹಾಂ. ಓಕೆ ಸರ್, ನೋಡೋಣ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತ ಹೇಳಿ. ದಾರಿ ಹೇಗದು? ಕಣ್ಣಿಗೆ ಹತ್ತಿರ ಕಾಲಿಗೆ ದೂರ ಅಂದ್ರೆ ಅಂದ್ರೆ ಎಷ್ಟು ದೂರ ನಾವು ನಡ್ಕೊಂಡು ಹೋದ್ರೆ ಅದು ಇದ್ದೇ ಇರುತ್ತೆ ಅಂತನಾ? ಹೌದು ಸರ್, ಹೌದು. ಓಕೆ, ಸರಿ ಉತ್ತರ ಒಂದು ಕಡೆಯಿಂದ. ಬಟ್ ನಾವು ಉತ್ತರ ಬೇರೆ ನಿರೀಕ್ಷೆ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ನೋಡೋಣ, ಆಮೇಲೆ ನಾನೇ ಉತ್ತರ ಹೇಳೋ ಪ್ರಯತ್ನ ಮಾಡ್ತೀನಿ ಸರ್. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಅದೇ ರೀತಿ ಮೇ 21 ಬೆಂಗಳೂರಿನಲ್ಲಿ ನಡೆದಿರ್ತಕ್ಕಂಥ DG ಮತ್ತು IGP ಕರ್ನಾಟಕ ರಾಜ್ಯ ಪೊಲೀಸರವರ ಕಮಾಂಡೆಂಟ್ ಡಿಸ್ಕ್ ಪೆರೇಡ್ನಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ ಶ್ರೀಮತಿ ಉಮಾ ಪ್ರಶಾಂತ್ ಅವರು. ಅವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇನ್ನೊಂದು ಕರೆ ಬರ್ತಾ ಇದೆ. ಸೊ ಕರೆ ಕಟ್ಟಾಯಿತು. ಸೊ ಸಾಕಷ್ಟು ಜನ ಇವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಮಂಜುನಾಥ್ JM ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ RMC ಪೊಲೀಸ್ ಠಾಣೆ, ಮಂಜುನಾಥ್ ಕಲ್ಲದೇವರ್ PFI ಬೆರಳು ಮುದ್ರೆ ಘಟಕ ದಾವಣಗೆರೆ ಜಿಲ್ಲೆ. ಅದೇ ರೀತಿ ಶ್ರೀ ವೀರಭದ್ರಪ್ಪ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಂತೆಬೆನ್ನೂರು ಪೊಲೀಸ್ ಠಾಣೆ, ಇವರು ಕೂಡ ಇವರಿಗೆ ಶುಭಾಶಯಗಳನ್ನು ಕೋರಿದ್ದಾರೆ. ಸೊ ನಮ್ಮ ದಾವಣಗೆರೆ ಜಿಲ್ಲೆಯ ಸಮಸ್ತ ನಾಗರಿಕರ ಪರವಾಗಿ ಮತ್ತು V1 ವಾಹಿನಿ ಪರವಾಗಿ ಕೂಡ ನಾವು SP ಉಮಾ ಪ್ರಶಾಂತ್ ಅವರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಒಳ್ಳೆಯದಾಗಲಿ. ನಿಮ್ಮಿಂದ ಇನ್ನಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದೀವಿ. ಒಳ್ಳೊಳ್ಳೆ ಪ್ರಶಸ್ತಿ ತೊಗೊಳೋದ್ರ ಜೊತೆಗೆ ಇನ್ನಷ್ಟು ಒಳ್ಳೆಯ ಸಮಾಜಪರ ಕೆಲಸಗಳು ನಿಮ್ಮಿಂದ ಆಗಲಿ ಅಂಥೇಳಿ ನಾನು ಕೂಡ ಶುಭ ಹಾರೈಸ್ತಾ ಇದ್ದೀನಿ. ಸೊ ಜನರಿಗೆ ಕೆಲವೊಮ್ಮೆ ಅನಾವಶ್ಯಕವಾಗಿ ಸುದ್ದಿ ಇರೋದನ್ನು ಬಿಟ್ಟರೆ ತುಂಬ ಇಷ್ಟ ಅಂತ ಅನಿಸುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ಕಾರ ಸರ್. ಸರ್ ನಮಸ್ತೆ ಸಿಗ್ಲಿ ಸರ್, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಹಾಂ ಆಯಿತು ಸರ್. ಏನು ಸರ್ ತಿಂಡಿ ಇವತ್ತು? ಚಪಾತಿ ಬೆಂಡೆಕಾಯಿ ಪಲ್ಯ ಸರ್. ಚಪಾತಿ ಬೆಂಡೆಕಾಯಿ ಪಲ್ಯ. ಓಕೆ, ಮೇಡಮ್ ಅವ್ರು ಮಾಡಿದ್ರಾ? ಸ್ಪೆಷಲ್ ಇದೆ ಬರ್ರಿ ಸರ್. ನೀವು ಚಿರಾನ್ ಸರ್ ಟೆಕ್ನಿಕಲ್ ಟೀಮ್ ವರ್ಕ್ಗಳು ಇವತ್ತಾ? ಹ್ಞೂ, ಅಮ್ಮ ಚೆನ್ನಾಗಿ ಸ್ಪೆಷಲ್ ಮಾಡಕತ್ತಾರೆ ಸೀಸನ್ ಅಂತೇಳಿ. ಓಹೋ, ಮಾವಿನ ಹಣ್ಣಿಂದ? ಹಾಂ, ಆಗಲಿ ಬಿಳಿ ಆಗಲಿ. ಹೋಳಿಗೆ
ಬಿಳಿ ಹೋಳಿಗೆ, ಸಿಹಿ ಹೋಳಿಗೆ, ಸೀಕರಣೆ ಸರ್. ವಾ 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 ಸೂಪರ್ ಸರ್. ಬರ್ರಲ್ಲ ಮಧ್ಯಾಹ್ನ ಖಂಡಿತ ಪ್ರಯತ್ನ ಮಾಡೋಣ ಸರ್. ಹೇಳಕ್ಕೆ ಮಾಡಿದ್ವಿ ಸರ್, ಬರ್ರಿ ಅಂತ ಹೇಳಕ್ಕೆ. ಖಂಡಿತ ಪ್ರಯತ್ನ ಮಾಡ್ತೀವಿ ಸರ್, ನೋಡೋಣ. ಫೋನ್ ಮಾಡ್ಕೊಂಡ್ ಬರ್ರಿ. ಖಂಡಿತ ಸರ್, ಟ್ರೈ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಚಿದಾನಂದ ಸರ್ಗೂ ಖಂಡಿತ ಸರ್, ಅವರು ಕೂಡ ಕೇಳಿಸ್ಕೊತಾ ಇದ್ದಾರೆ ಆ್ಯಂಡ್ ಓಕೆ ಅಂತ ಹೇಳ್ತಿದ್ದಾರೆ. ಬರ್ರಿ. ಖಂಡಿತ ಸರ್. ನೋಡಿದ್ರಲ್ಲ ಹೆಂಗ ಮನೆ ನೀವು? ಎಸ್ ಸರ್ ಸರ್ ಒಂದು ಪ್ರಶ್ನೆ ಕೇಳ್ಬೋದಾ? ಕೇಳಿ ಸರ್. ಗುಡ್ಡ ಸರ್ ಅದು? ಗುಡ್ಡನಾ? ಓಕೆ ಸರ್, ಇವತ್ತು ವಿಶ್ವ ಚಹಾ ದಿನ ಇದೆ ಮತ್ತು ವರ್ಲ್ಡ್ ಮೆಡಿಟೇಷನ್ ಡೇ ಇದೆ, ವಿಶ್ವ ಧ್ಯಾನ ದಿನ. ಸರ್. ಸೊ ಯಾವ್ದು ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಸರ್, ಚಹಾನಾ ಅಥವಾ ಮೆಡಿಟೇಷನಾ? ಚಹಾ ಸರ್ ಆಕ್ಚುಲಿ. ಚಹಾನಾ? ಓಕೆ. ಅದಕ್ಕೆ ಇನ್ನೂ ಹೇಳಿದ್ರಲ್ಲ ಅದು ವರ್ಡ್ ಮೆಡಿಟೇಷನ್ ಸರ್, ಧ್ಯಾನ. ಧ್ಯಾನ ನೀವು ಮಾಡಿಸ್ತಿರಲ್ಲ ಸರ್? ಹೌದು ಸರ್. ಅದೇ ಇನ್ನೊಂದು ಹೇಳಿದ್ನಲ್ಲ, ಇವರು ಶುರು ಮಾಡಿದಾರೆ ಅಂತ ಹೇಳಿದ್ರಲ್ಲ, ಸ್ನೇಕ್ ಸಂಪತ್ ಅವರು. ಹೌದು ಸರ್, ಹೌದು. ಅವರು ಮಾಡಿದ್ದಾರೆ ಅಲ್ವಾ? ಸೊ ಹೇಗೆ ಅನ್ಸುತ್ತೆ? ನೀವು ಎಷ್ಟಲ್ಲಿ ಕುಡಿತೀರಿ ಸರ್ ಡೈಲಿ? ಹೌದು ಸರ್. ಚಹಾ ನೀವು ಎಷ್ಟಲ್ಲಿ ಕುಡಿತೀರಿ ಸರ್ ಡೈಲಿ? ಸಾರಿ, ನಾನು ಕುಡಿಯಲ್ಲ ಸರ್, ನಾನು ಕುಡಿಯಲ್ಲ. ಈ ಕುಡಿಬೇಕು ಸರ್, ಅಟ್ಲೀಸ್ಟ್ ಒನ್ ಟೈಮ್ ಕುಡಿಬೇಕು ಸರ್. ಇಲ್ಲ, ನನಗೆ ಚಹಾ ಕುಡಿಯೋ ಅಭ್ಯಾಸನೇ ಇಲ್ಲ. ನಾನು ತುಂಬಾ ಚಿಕ್ಕೊಂದಿನಿದ್ದಾಗಿಂದನೇ ಅದನ್ನ ಬಿಟ್ಬಿಟ್ಟಿದ್ದೀನಿ. ಚಹಾ ಒಳ್ಳೇದು ಅಂತ ಹೇಳ್ತಾರೆ ಸರ್, ಅತಿ ಆಗಬಾರ್ದು ಅಂತ ಹೇಳ್ತಾರೆ. ಖಂಡಿತ ಅದು ಅದನ್ನೇ ಹೇಳ್ತಾರಲ್ಲ, ಅತಿ ಆದ್ರೆ ಎಲ್ಲದು ಅಮೃತ ಆದ್ರೂ ವಿಷಾನ ಅಂತ. ಆ ಥರ ಈ ಚಹಾದಲ್ಲಿ ಇತ್ತೀಚೆಗೆ ತುಂಬಾ ಕಲಬೆರಕೆ ಬರ್ತಾ ಇದೆ. ಅದು ಕರೆಕ್ಟ್ ಸರ್ ನೀವು ಹೇಳೋದು. ಯಾವುದು ಒಂದು ಒರಿಜಿನಲ್ ಟೀ ಪುಡಿ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಎಂತ ಬ್ರಾಂಡೆಡ್ ಟೀ ಪುಡಿ ಆದ್ರೂ ಕೂಡ ಅದರಲ್ಲಿ ಒಂದಲ್ಲ ಒಂದು ರೀತಿ ಕಲಬೆರಕೆನೇ ಇರುತ್ತೆ. ಮಿಕ್ಸಿಂಗ್ ಇರುತ್ತೆ ಸರ್, ಖಂಡಿತ ಸರ್, ನಾನು ನೋಡಿದ್ದೀನಿ. ಅದರಲ್ಲೂ ಈ ಬೆಲ್ಲದ ಟೀ ಕುಡಿದ್ರೆ ಪರವಾಗಿಲ್ಲ, ಸಕ್ಕರೆ ಟೀ ಅಂತೂ ಕುಡಿಲೇಬಾರ್ದು. ಹೌದು ಸರ್, ಮೊದಲೆಲ್ಲ ನಾವು ಬೆಲ್ಲದ್ದೇ ಕುಡಿತಿದ್ವಲ್ಲ ಸರ್. ಹೌದು. ಇವಾಗ ಮತ್ತೆ ವಾಪಸ್ ರಿಪೀಟ್ ಆಗಿದೆ ಸರ್. ಮತ್ತೆ ಬೆಲ್ಲ ರೇಟ್ ಜಾಸ್ತಿ ಆಗ್ತಿ ಅಂತ ಮನೆ ಸಕ್ಕರೆ ಕಮ್ಮಿ ಅಂತ ಸಕ್ಕರೆ ಮಾಡೋ ಅಭ್ಯಾಸ ಶುರು ಮಾಡಿದ್ರು, ಮತ್ತೆ ಸಕ್ಕರೆ ಇದೆ ಕಂಟಿನ್ಯೂ ಆಗ್ಬಿಟ್ಟಿತ್ತು ಅದು. ಹೌದು. ಮತ್ತೆ ವಾಪಸ್ ಬೆಲ್ಲಕ್ಕೆ ಬರ್ತಾ ಇದಾರೆ ಇವಾಗ. ಬರ್ತಾ ಇದಾರೆ. ಯಾಕೆಂದ್ರೆ ಸೈಡ್ ಎಫೆಕ್ಟ್ಸ್ ಗೊತ್ತಾಗ್ತದೆ ಸಕ್ಕರೆದು ಆಲ್ರೆಡಿ. ಹೌದು ಸರ್. ಒಳ್ಳೇದು, ಅಟ್ಲೀಸ್ಟ್ ಬೆಲ್ಲದ ಟೀ ಕುಡಿದ್ರೆ. ಹೇಳಿ ಸರ್. ಸರ್ ನೀವು ವಿಶ್ ಮಾಡಿದ್ರಿ ನಮ್ಮ ಕಡೆಯಿಂದನೂ ಕೂಡ ಉಮಾ ಪ್ರಶಾಂತ್ SP ಸಾಹೇಬ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸರ್. ಎಸ್ ಸರ್, ನಮ್ಮ ಕಡೆಯಿಂದ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದೀವಿ. ತುಂಬಾ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸರ್. ಸೊ ಟ್ರಾಫಿಕ್ ನಿಯಂತ್ರಣ ಆಗಿರ್ಬೋದು, ಆಮೇಲೆ ಇವಾಗ ನಿನ್ನೆ ಮೊನ್ನೆಯಿಂದ ಒಂದು ಒಳ್ಳೆ ಹೊಸ ಇದನ್ನ ಶುರು ಮಾಡಿದ್ದಾರೆ. ಏನು ಅಂದರೆ, ಈಗ ಯಾರಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ ಅಥವಾ ಅವ್ರಿಗೆ ಹೆದರಿಕೆ ಆಗುತ್ತೆ, ಅಂಜಿಕೆ ಆಗುತ್ತೆ, ಅವರು ಆ ಥರದ ಕಂಪ್ಲೇಂಟ್ಸ್ಗಳನ್ನ ಆ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಸೊ ಆ ವಾಟ್ಸಪ್ ಮೂಲಕನೇ ಅವ್ರು ಕಳಿಸ್ಕೊಟ್ಬಿಡ್ಬೋದು. ಅದೊಂದು ಒಳ್ಳೆ ಕೆಲಸ ಸರ್. ಈಗೇನಾದ್ರೂ ಫೋನ್ ರಿಸೀವ್ ಮಾಡ್ತಿಲ್ಲ ಅಥವಾ ಏನೋ ಒಂದು ಇವ್ರ ಫೋನಿಗೆ ಕನೆಕ್ಟೇ ಆಗ್ತಾ ಇಲ್ಲ, ಏನ್ ಬೇಕಾದ್ರೂ ಸಮಸ್ಯೆ ಇರ್ಬೋದು. ಸೊ ಆ ಥರ ತೊಂದರೆ ಇದೆ ಅಂತ ಗೊತ್ತಾದಾಗ ಪಟ್ಟಂತ ಒಂದು ವಾಟ್ಸಪ್ಗೆ ಸಂದೇಶ ಹೋಗ್ಬಿಟ್ರೆ ಆ ಒಂದು ಹೆಡ್ ಆಫೀಸಿಂದಾನೇ ಏನಿರುತ್ತೆ ಅದನ್ನೇ ತಕ್ಷಣಕ್ಕೆ SP ಆಫೀಸಿಂದನೇ ಅದನ್ನ ಕಂಟ್ರೋಲ್ ರೂಮಿಗೆ ಯಾವ ಒಂದು ಲಿಮಿಟ್ಸಲ್ಲಿ ಬರುತ್ತೆ ಅಲ್ಲಿಗೆ ಕಳಿಸ್ತಾರೆ. ಅಲ್ಲಿಂದ ತಕ್ಷಣಕ್ಕೆ ಸಿಬ್ಬಂದಿ ಅಲರ್ಟ್ ಆಗಿ ಆ ಒಂದು ಸೇವೆಯನ್ನು ಕೊಡಲಿಕ್ಕೆ ಸಹಾಯ ಆಗತ್ತೆ. ತುಂಬಾ ಒಳ್ಳೆ ಕೆಲಸ ಸರ್ ಅದು ಅಲ್ವಾ? ಸೊ ಈಗ ಯಾರೋ ಒಬ್ರು ಅಟ್ಯಾಕ್ ಮಾಡ್ತಾ ಇದ್ರು ಅಂದ್ರೆ ಫೋನ್ ಮಾಡಿಬಿಟ್ಟು ನಾ ಇಲ್ಲಿದ್ದೀನಿ ಬನ್ನಿ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಹೌದೌದು. ಸೊ ಅಂತ ಸಂದರ್ಭದಲ್ಲಿ ಆ ಲೈವ್ ಲೊಕೇಶನ್ ಶೇರ್ ಮಾಡಿ ಅಪಾಯ ಅಂತ ಹಾಕ್ಬಿಟ್ರೆ ಸಾಕು, ಸಿಂಪಲ್ ಆಗಿ. ನಂಬರ್ ಸರ್ ಅಥವಾ 2 ನಂಬರ್ ಇದೆ, ಯೂಶಲಿ ಲ್ಯಾಂಡ್ಲೈನ್ ಇದೆ, ಮೊಬೈಲ್ ಇದೆ. ಅಲ್ಲ, ಈಗ ನಿನ್ನೆ ಒಂದು ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ನಾನು ಅದನ್ನ ಇನ್ನೊಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ಆ ಒಂದು ನಂಬರ್ನ ಅನೌನ್ಸ್ ಮಾಡ್ತೀನಿ ಸರ್ ಸದ್ಯದಲ್ಲೇ. ಓಕೆ ಸರ್. ಎಲ್ರಿಗೂ ಅದು ಸಹಾಯ ಆಗ್ಬೋದು. ವಿಡಿಯೋ ಕಳಿಸಿದೆ ಸರ್, ಟೂರ್ಗೆ ಹೋಗಿದ್ದೆ ಮೊನ್ನೆ. ಅದನ್ನ ಹಾಕ್ತಾ ಇದೀನಿ ನೋಡಿ ಸರ್, ಪ್ರಸಾರ ಆಗ್ತಾ ಇದೆ. ಹೌದಾ? ಎಸ್ ಸರ್. ಸರ್ ಅದೇ ಎಲ್ಲರಿಗೂ ಮಕ್ಳು ಕರ್ಕೊಂಡು ಹೋಗಿದ್ದೆ ವಿಷಯ ಇದೆ ಅಂತ ಹೇಳಿ. ನೋಡಿದೆ ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲಿಗೆ ಹೋಗಿದ್ರಿ ಹಂಗೆ ಹೇಳ್ತಾ ಹೋಗಿ ಸರ್ ಬೇಗ. ಸರ್ ಮಡಿಕೇರಿ ಸರ್, ಭಾಗಮಂಡಲ, ತಲಕಾವೇರಿ, ಬೈಲುಕುಪ್ಪೆ, ಟಿಬೆಟಿಯನ್ ಗೋಲ್ಡನ್ ಟೆಂಪಲ್. ಓಕೆ. ಕಾವೇರಿ ನಿಸರ್ಗಧಾಮ, ಸರೌಂಡ್ ಪೂರ್ತಿ ಸರ್. ಓಕೆ. ತುಂಬಾ ಚೆನ್ನಾಗಿ ಬಂದಿದೆ ವಿಡಿಯೋಸ್ ಎಲ್ಲ ನೋಡ್ತಾ ಇದೀವಿ. ಸರ್. ಮತ್ತೆ ಶುರುವಾದ್ಮೇಲೆ ಕಲೇಶ್ವರ ಮೇಲೆ ಹೋಗ್ಲಿಕ್ಕೆ ಆಗಲ್ಲ, 3 ವರ್ಷ ಸರ್ ಮಕ್ಳು ಇನ್ಮೇಲೆ. ಹಾಗಾಗಿ ಒಂದು ಪ್ಲಾನ್ ಮಾಡ್ಕೊಂಡು 2 ಸಲ ಹೋಗ್ಬೋದು. ಈ ಫಾಲ್ಸ್ ಎಲ್ಲಿದೆ ಸರ್ ಇದು? ಇದು ಅಬ್ಬೆ ಫಾಲ್ಸ್ ಸರ್, ಮಡಿಕೇರಿ ಅಬ್ಬೆ ಫಾಲ್ಸ್ ಅಲ್ವಾ? ಓಕೆ. ಇಲ್ಲಿ ಎಲಿಫೆಂಟ್ ಕ್ಯಾಂಪ್ ಸರ್, ಅಲ್ಲಿ ಮಡಿಕೇರಿಯಲ್ಲಿ ಅಲ್ವಾ? ಸರ್ ಹೌದು. ಓಕೆ. ಅಲ್ವಾ, ನಡ್ಕೊಂಡು ಹೋದ್ರೆ ದೊಡ್ಡ ಸರ್ಕಸ್ ಅದೇ. ಫೋಟೋ ನಡ್ಕೊಂಡು ಹೋಗ್ಬೇಕು ಚೆರಿ ಒಳಗೆ ಸರ್. 1.5 ಕಿಲೋಮೀಟರ್ ಸರ್. ಅದು ನದಿ ಬರ್ತಾ ಇರ್ತತೆ. ಬಹಳ ಇದ್ರೆ ಮಾತ್ರ ಬೋಟಿಂಗ್ ವ್ಯವಸ್ಥೆ ಸರ್. ಓಕೆ. ಇಲ್ಲ ನಡ್ಕೊಂಡು ಹೋಗ್ಬೇಕು ಸರ್. ನಡ್ಕೊಂಡು ಹೋದ್ವಿ ಸರ್ 4 ಜನ. ಎಷ್ಟು ಇರುತ್ತೆ ಬಿಡ್ತು ನೀರಲ್ಲಿ? 1.5 ಕಿಲೋಮೀಟರ್ ಆಗುತ್ತೆ ಸರ್ ಅದು. ಅಲ್ಲ, ನೀರು ಡೆಪ್ತ್ ಎಷ್ಟು ಇರುತ್ತೆ
ಸರ್ ನೀರ್ ನಮ್ಗೆ ಮೊಣಕಾಲ್ ಮೇಲೆ ಬರುತ್ತೆ ಸರ್ ಕೆಲವೊಂದು ಭಾಗದಲ್ಲಿ. ಕೆಲವೊಂದು ಭಾಗದಲ್ಲಿ ಪಾದದ ಹತ್ರ ಅಷ್ಟೇ ಇರುತ್ತೆ. ಓಕೆ ಓಕೆ ಕೆಲವೊಂದು ಭಾಗದಲ್ಲಿ ಮೊಣಕಾಲ್ ತನಕ ನೀರ್ ಇರುತ್ತೆ. ನಾವು ಪ್ಯಾಂಟ್ ಎಲ್ಲ ಮೇಲೆ ಎತ್ಕೊಂಡು ಹೋಗ್ಬೇಕು ಸರ್. ಓಕೆ ಓಕೆ ಒಂದು ಒಳ್ಳೆ ಅಡ್ವೆಂಚರಸ್ ಎಕ್ಸ್ಪೀರಿಯನ್ಸ್ ಅಲ್ವಾ? ಹಾ ಎಕ್ಸಾಕ್ಟ್ಲಿ ಸರ್, ಅಡ್ವೆಂಚರ್ ಖುಷಿ ಆಗುತ್ತೆ. ಬರ್ತಾ ನಾನು ಒಂದು ಇದು ಟ್ಯೂಬ್ ಬಂದ್ ಮಾಡಿದ್ರೆ ಬೋಟ್ ಇಲ್ಲ ಅಂತ ಟ್ಯೂಬ್ ವ್ಯವಸ್ಥೆ ಇತ್ತು. ನನ್ ಕೈಲಾಗಲ್ಲ ಅಂತ ಟ್ಯೂಬ್ ಒಂದೇ, ಆದ್ರೆ ನಮ್ಮ ಮಕ್ಳು ನಮ್ಮ ಮನೆಯವ್ರು ಮತ್ತು ಬರ್ತಾನೆ ವಾಪಸ್ ಬರ್ತಾನೆ ನಡ್ಕೊಂಡ್ ಬಂದಿರ್ತಾರೆ. ಅಡ್ವೆಂಚರಸ್ ಬೇಕು ನಮಗೆ ಅಂತ ಹೇಳಿ. ಹೌದು ಹೌದು ಸರ್, ಒಳ್ಳೆ ಬಹಳ ಜನ ಸರ್ ಬಿದ್ದು ಎಲ್ಲ ಆಗ್ತದೆ, ಯಾರು ಹುಷಾರ ಬರ್ಬೇಕು ಸರ್. ನಿಜ ನಿಜ ನಿಜ. ಎಸ್, ಸೊ ಒಂದು ಒಳ್ಳೆ 2 to 3 days ಬೇಕಾಗತ್ತೆ ಅನ್ಕೊಳ್ತೀನಿ ಟ್ರಿಪ್ ಮಾಡ್ಲಿಕ್ಕೆ. ಏನ್ ಸರ್, ಸಾರಿ ಇನ್ನೊಂದ್ಸಲ ಹೇಳಿ ಸರ್. 2 to 3 days ಬೇಕಾಗತ್ತೆ ಅನ್ಸುತ್ತೆ ಅಂದೆ. ಹಾ ಬೇಕು ಸರ್, 3 days ಅಂತೂ ಬೇಕು ಸರ್ ಮಿನಿಮಮ್. ಎಲ್ಲ ಆರಾಮಾಗಿ ನೋಡ್ಕೊಂಡ್ ಬರ್ಬೇಕು ಅಂತ ಬೇಕಾಗುತ್ತೆ ಸರ್ 3 days. ಓಕೆ 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 ಸರ್, ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೇದಾಗ್ಲಿ. ಒಂಚೂರು ಕನ್ಫರ್ಮ್ ಮಾಡ್ಕೊಂಡು ನಾಳೆ ನಮಗೆ ಎಲ್ಲ ವೀಕ್ಷಕರು ಗೈಡೆನ್ಸ್ ಮಾಡಿ ಸರ್ ನಂಬರ್. ಖಂಡಿತ ಖಂಡಿತ, ಆದಷ್ಟು ಬೇಗ ಹೇಳ್ತೀನಿ ಸರ್ ಅದನ್ನ. ಬಿಕಾಸ್ ನಮಗೂ ಅದನ್ನ ಪೊಲೀಸ್ ಇಲಾಖೆಯಿಂದನೇ ಕಳಿಸಿದ್ದು. ಸೊ ಈ ಥರ ಲಾಂಚ್ ಮಾಡಿದ್ದಾರೆ ಅಂತ. ಆಮೇಲೆ ಇನ್ನೊಂದು ಹೊಸದಾಗಿ ಪೊಲೀಸ್ಗೆ ಪೊಲೀಸ್ ಮಿತ್ರ ಅಂತಕ್ಕಂಥ ಒಂದು ಗ್ರೂಪ್ನ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ಅದು ಏನಂದ್ರೆ ನಮ್ಮೆಲ್ಲ ಸಾರ್ವಜನಿಕರು ಇರ್ತಾರೆ ಅದರಲ್ಲಿ. ಸೊ ಪೊಲೀಸರಿಗೆ ತುರ್ತು ಸಂದರ್ಭದ ಒಂದು ಅಗತ್ಯ ಬಿದ್ದಾಗ ಆ ಎಲ್ಲ ಹೆಲ್ಪ್ಗಳನ್ನು ಇವರು ಪೊಲೀಸ್ ಮಿತ್ರ ಸಿಬ್ಬಂದಿಯಿಂದ ಮಾಡ್ತಾರೆ. ಅದಕ್ಕೆ ಒಂದು ತಂಡವನ್ನು ರೆಡಿ ಮಾಡಿದ್ದಾರೆ, ಒಂದು 35-40 ಜನರ ತಂಡ. ಸೊ ಯಾವಾಗಾದರೂ ಸಡನ್ ಆಗಿ ಟ್ರಾಫಿಕ್ ಜಾಮ್ ಆಗ್ಬಿಡ್ತು, ಅಥವಾ ಎಲ್ಲೋ ಒಂದು ಅಪಘಾತ ಆಯಿತು, ಅಥವಾ ಎಲ್ಲೋ ಒಂದು ರಕ್ತ ಬೇಕಾಗಿದೆ, ಇಲ್ಲ ಏನೋ ಒಂದು ಸಮಸ್ಯೆ ಆಗಿದೆ ಅಂದಾಗ ಪೊಲೀಸರು ಬೆನ್ನಿಗೆ ನಿಂತ್ಕೊಂಡು ಇವರು ಸಹಾಯ ಮಾಡ್ತಾರೆ. ಸೊ ಪೊಲೀಸ್ ಮಿತ್ರ ಅಂತಕ್ಕಂಥ ಒಂದು ಪಡೆಯನ್ನ ಕೂಡ ರಚನೆ ಮಾಡಿದ್ದಾರೆ. ತುಂಬಾ ಒಂದು ಖುಷಿ ವಿಚಾರ. ಸಾರ್ವಜನಿಕರು ತುಂಬಾ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ಹೌದು, ಥ್ಯಾಂಕ್ ಯು ಸರ್. ನಾನು ಆದಷ್ಟು ಬೇಗ ಇನ್ನೊಮ್ಮೆ ಆ ಕಾಂಟ್ಯಾಕ್ಟ್ ನಂಬರ್ ತಿಳ್ಕೊಂಡು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ ಸರ್. ಖಂಡಿತ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಒಳ್ಳೆದಾಗಲಿ ಸರ್. ಶೋರ್ ಪ್ರಯತ್ನ ಮಾಡ್ತೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಸರ್. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಮುಂದಿನ ಒಂದು ಪ್ರಶ್ನೆ ಹೇಳ್ಬಿಡ್ತೀನಿ. ಊಟಕ್ಕೆ ಮೊದಲು ನಾನು ಅಂತ ಬರುತ್ತೆ. ನಾವೆಲ್ಲರೂ ಕೂಡ ಊಟಕ್ಕೆ ಹೋಗೋದು ಸಾಮಾನ್ಯ ಮಧ್ಯಾಹ್ನದ ಹೊತ್ತು. ಆದರೆ ಈ ಒಂದು ವಸ್ತು ಮಾತ್ರ ಎಲ್ಲರಿಗಿಂತ ಮುಂಚೆ ನನ್ನನ್ನು ಬಿಟ್ಟು ಹೆಂಗೆ ಊಟ ಮಾಡ್ತೀನಿ ಅಂತ ಬಂದ್ಬಿಡುತ್ತೆ. ಅದೇನು ಅಂತ ನೀವು ಹೇಳಬೇಕು. ಸೊ ನೋಡೋಣ ನೆಕ್ಸ್ಟು ಮುಂದಿನ ವಿಚಾರಗಳನ್ನು ಏನು ಅಂತ ಹೇಳಿ. ಅದೇ ರೀತಿ ಇನ್ನೊಂದು ಕರೆ ಬರ್ತಾ ಇದೆ. ಸೊ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ವಿನಯ್ ಜಿ. ನಮಸ್ತೆ, ಹೇಳಿ ವಿನಯ್ ಜಿ. ಸರ್ ಉತ್ತರ ಉಪ್ಪು ಸರ್. ಉಪ್ಪ? ಊಟಕ್ಕೆ ಮುಂಚೆ ಬರೋದು ಉಪ್ಪು ಅಲ್ವಾ? ಹೌದು ಸರ್, ಹೌದು. ಓಕೆ, ಥ್ಯಾಂಕ್ ಯು ಸರ್. ಉತ್ತರ ಸರಿನಾ ತಪ್ಪಾ ಅಂತ ನಾನು ಆಮೇಲೆ ಹೇಳ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಸರ್ ನೀರಿರ್ಬೋದಾ? ಹೇಳ್ತೀನಿ ಸರ್, ಆಮೇಲೆ ನಾನೇ ಹೇಳ್ತೀನಿ. ಓಕೆ ಓಕೆ ಸರ್, ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮ ದಾವಣಗೆರೆ ಜಿಲ್ಲೆಗೆ SP ಉಮಾ ಪ್ರಶಾಂತ್ ಅವರು ಸೇರಿದಂತೆ 4 ಜನರು ಈ ಬಾರಿಯ ಮಾನ್ಯ DG ಮತ್ತು IGP ಕರ್ನಾಟಕ ರಾಜ್ಯ ಪೊಲೀಸರವರ ಪದಕಕ್ಕೆ ಭಾಜನರಾಗಿದ್ದಾರೆ. ನಮ್ಮ ಅತ್ಯಂತ ಹೆಮ್ಮೆಯ SP ಆಗಿರ್ತಕ್ಕಂಥ ಶ್ರೀಮತಿ ಉಮಾ ಪ್ರಶಾಂತ್ರವರು IPS ಅಧಿಕಾರಿಗಳು. ಇವರು ಕೂಡ ಒಂದು ಪದಕಕ್ಕೆ ಭಾಜನರಾಗಿದ್ದರೆ, ಅದೇ ರೀತಿ RMC ಠಾಣೆಯ ಶ್ರೀ ಮಂಜುನಾಥ್ JM ಅವರು ಕೂಡ ಈ ಒಂದು IG DGP ಪದಕಕ್ಕೆ ಭಾಜನರಾಗಿದ್ದಾರೆ. ಅದೇ ರೀತಿ ಶ್ರೀ ಮಂಜುನಾಥ್ ಕಲ್ಲದೆಯವರು PSI ಬೆರಳು ಮುದ್ರೆ ಘಟಕ ದಾವಣಗೆರೆ ಜಿಲ್ಲೆ, ಇವ್ರಿಗೂ ಕೂಡ ಈ ಒಂದು ಪದಕ ಬಂದಿದೆ. ಅದೇ ರೀತಿ ಶ್ರೀ ವೀರಭದ್ರಪ್ಪನವರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಸಂತೆಬೆನ್ನೂರು ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ಇವ್ರಿಗೂ ಕೂಡ ಬಂದಿದೆ ಪ್ರಶಸ್ತಿ. ಸೊ ಅವರು ಕೂಡ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದವಪ್ಪ, ನೀವು? ಹ್ಞೂ ನಮ್ಮ ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ? ಆಯ್ತಪ್ಪ. ಏನು ಒಗಟ್ ಹೇಳ್ದಲ್ಲ, ಗಂಗಾಳ ಇರ್ಬೋದನಂತ. ಗಂಗಾಳನಾ? ಹೌದಮ್ಮ, ಗಂಗಾಳ ಅಂತಾರೆ. ತಟ್ಟೆ ಮೊದ್ಲ ಬರೋದಲ್ಲಪ್ಪ. ಹೌದಮ್ಮ, ಹೌದು. ಉಪ್ಪು ನೀರಿಗಿಂತ ಮುಂಚೆ ಬರ್ತಕ್ಕಂಥದ್ದು ತಟ್ಟೆ ಅಥವಾ ಗಂಗಾಳ ಅಥವಾ ಬಾಳೆ ಎಲೆ. ಸೊ ಈ 3 ಕೂಡ ಸರಿ ಉತ್ತರನೇ ಅಮ್ಮ. ಅದಕ್ಕೆ ಹೇಳಿಲ್ಲ. ತುಂಬಾ ಖುಷಿ ಆಯ್ತಮ್ಮ. ಸೊ ನಿಮ್ಮ ಹತ್ರ ಏನಾದ್ರು ಒಗಟ್ಟಿದ್ಯಮ್ಮ? ಕುಡಿಯೋದ್ ಬಿಟ್ಟಿವಿ ಅಂದ್ರ ಈ ಕಾಲದಾಗ ನೀನ್ ಗ್ರೇಟ್ ಅಪ್ಪ.
ಏನಂದ್ರಮ್ಮ? ಚಾ ಕುಡಿಯೋದ್ ಬಿಟ್ಟದೆ ಅಂದಲ್ಲ, ಹ್ಞೂನಮ್ಮ. ಅದಕ್ಕೆ ಗ್ರೇಟ್ ಅಪ್ಪ ಅಂದೆ. ಥ್ಯಾಂಕ್ಸ್ ಅಮ್ಮ. ಅದು ಭಾಳ ವರ್ಷಗಳಾಗೋಯ್ತಮ್ಮ ಚಾ ಕುಡಿಯೋದು ಬಿಟ್ಟು. ಈ ಕಾಲದಾಗ ಅಂತ ಹೇಳ ಮೊದ್ಲು ಚಾ ಕೊಡು ಅಂತಾರೆ. ಹ್ಞೂನಮ್ಮ. ಅದು ನಂಗೆ ಆಗ್ಲಿಮ್ಮ. ಆರೋಗ್ಯ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್. ಆರೋಗ್ಯ ಆಯಸ್ಸು ಭಗವಂತ ಕೊಟ್ಟೋರಿ ನಿನಗೆ. ಆಗ್ಲಿಮ್ಮ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಿಂಗೆ ಇರಲಿ. ನಿಮ್ಮ ಹತ್ರ ಯಾವ್ದಾರ ಒಗಟ್ಟಿದೆಯಮ್ಮ? ಕಂಟ್ಗಾರಿನ ಪಕ್ಷಿ 900 ತತ್ತಿ ಇಡ್ತತಿ ಹೇಳಪ್ಪ. ಅಮ್ಮ ನಿಧಾನಕ್ಕೆ ಹೇಳ್ರಿ. ಒಂಟ್ಗಾಲಿನ ಪಕ್ಷಿ 900 ತತ್ತಿ ಇಡ್ತತಿ. ಒಂಟ್ಗಾಳಿ ಪಕ್ಷಿ 900 ತತ್ತಿ ಇಡ್ತತಿ. ಅಯ್ಯಪ್ಪ. ಇದು ಜೋಳುತ್ತೇನೆ ಅಮ್ಮ. ಹೌದಪ್ಪ, ಸರಿಯಾದ ಉತ್ತರ. ಓಕೆ ಅಮ್ಮ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸು. ಒಳ್ಳೇದಾಗ್ಲಿ ಅಮ್ಮ. ಹಿಂಗೆ ಕರೆ ಮಾಡ್ತಾ ಇರಿ. ನಮಸ್ತೆ ಅಮ್ಮ. ನಮಸ್ತೆ. ಆಯ್ತಪ್ಪ. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಒಬ್ಬ ದೊಡ್ಡ ಅಧಿಕಾರಿ ಗುರುತಿಸ್ಕೊಳ್ತಕ್ಕಂಥದ್ದು ತುಂಬ ಸುಲಭ. ಏಕೆಂದರೆ ಅವ್ರ ಲಿಮಿಟ್ಸಲ್ಲಿ ಅವರಿಗೆ ಎಲ್ಲ ಒಂದು ಇರುತ್ತೆ. ಏನೋ ಮೀಡಿಯಾ ಸಪೋರ್ಟ್ ಆಗಲಿ, ಇನ್ನೊಂದು ಸಪೋರ್ಟ್ ಆಗಲಿ ಅವ್ರಿಗೆ ಸಿಕ್ಬಿಡತ್ತೆ. ಈಸಿಯಾಗಿ ಗುರುತಿಸ್ಕೋಬೋದು ದೊಡ್ಡ ಪೋಸ್ಟ್ನಲ್ಲಿ ಇರ್ತಕ್ಕಂಥವ್ರು. ಆದರೆ ತುಂಬ ಸಣ್ಣ ಪೋಸ್ಟ್ನಲ್ಲಿ ಇರ್ತಕ್ಕಂಥದ್ದು, ಅದು ಕೂಡ ಒಬ್ಬ ಹೆಡ್ ಕಾನ್ಸ್ಟೇಬಲ್, ಅದು ಕೂಡ ಎಲ್ಲೋ ಒಂದು ತಾಲೂಕಾ ಪ್ಲೇಸ್ಗಿಂತ ಚಿಕ್ಕ ಊರಲ್ಲಿ ಸಂತೆಬೆನ್ನೂರು ಅಂತ ಪ್ಲೇಸಲ್ಲಿ ಇದ್ದು ಗುರುತಿಸ್ಕೊಳ್ತಕ್ಕಂಥದ್ದು ತುಂಬ ದೊಡ್ಡ ವಿಚಾರ. ಆ ನಿಟ್ಟಿನಲ್ಲಿ ಒಳ್ಳೆ ಕೆಲಸ ಮಾಡ್ತಿರೋರಿಗೆ ಕೂಡ ಗುರುತಿಸ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಎಸ್, ನಾನು ಶ್ರೀ ವೀರಭದ್ರಪ್ಪನವ್ರ ಬಗ್ಗೆ ಹೇಳ್ತಾ ಇದ್ದೆ. ಇವರು ಸಂತೆಬೆನ್ನೂರು ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿದ್ದಾರೆ. ಆದರೆ ಇವರ ಸೇವೆಯನ್ನು ಗುರುತಿಸತಕ್ಕಂಥ ಸರ್ಕಾರ ಇವ್ರಿಗೂ ಕೂಡ ಒಂದು ಆ ಪದಕಕ್ಕೆ ಆಯ್ಕೆ ಮಾಡಿದೆ. ಅದೇ ರೀತಿ RMC ಪೊಲೀಸ್ ಠಾಣೆ, ನಮ್ಮ ದಾವಣಗೆರೆ RMC ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆಗಿರ್ತಕ್ಕಂಥ ಮಂಜುನಾಥ್ ಜೇಮ್ ಅವರ ಒಂದು ಸಾಧನೆಯನ್ನು ಕೂಡ ಗುರುತಿಸಿ, ಅವರ ಸೇವೆಯನ್ನು ಗುರುತಿಸಿ ಅವ್ರಿಗೂ ಕೂಡ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಸೊ ಕರೆ ಕಟ್ಟಾಯಿತು. ಅದೇ ರೀತಿ ಅತ್ಯಂತ ಎಫಿಷಿಯೆಂಟ್ ವರ್ಕರ್ ಆಗಿರ್ತಕ್ಕಂಥ ಮಂಜುನಾಥ್ ಕಲ್ಲದೇವರ PSI ಇವರು ಬೆರಳು ಮುದ್ರೆ ಘಟಕ ದಾವಣಗೆರೆ ಜಿಲ್ಲೆ, ಇವರ ಒಂದು ಕಾರ್ಯಕ್ಷಮತೆಯನ್ನು ಕೂಡ ಮೆಚ್ಚಿ ಇವ್ರಿಗೂ ಕೂಡ DG ಮತ್ತು IGP ಪದಕವನ್ನು ಕರ್ನಾಟಕ ರಾಜ್ಯದ ಪರವಾಗಿ ನೀಡಲಾಗ್ತಾ ಇದೆ. ಅದೇ ರೀತಿ ನಾನು ಆಗಲೇ ಹೇಳಿದೆ, ಉಮಾ ಪ್ರಶಾಂತ್ ಅವರು ಅಷ್ಟು ದಕ್ಷ ಅಧಿಕಾರಿಗಳು, ಅವ್ರಿಗೂ ಕೂಡ ಈ ಒಂದು ಪ್ರಶಸ್ತಿ ಬಂದಿರತಕ್ಕಂಥದ್ದು ನಮ್ಮ ಎಲ್ಲರಿಗೂ ಹೆಮ್ಮೆಯ ವಿಚಾರ. ಸೊ ಇವರು ಸದ್ಯದಲ್ಲೇ ನಡೀತಾ ಇರತಕ್ಕಂಥ ಮೇ 21 ಅಂದರೆ ಇವತ್ತು ನಡೀತಾ ಇರತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಇವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ನಮ್ಮ ದಾವಣಗೆರೆ ಜಿಲ್ಲೆ ಪರವಾಗಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಎಸ್, ಕರೆ ಕಟ್ ಆಯಿತು. ಅದೇ ರೀತಿ ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವೊಬ್ಬರಿಗೆ ಸುದ್ದಿಲಿರಬೇಕು ಅಂತ ತುಂಬ ಆಸೆ, ಅದಕ್ಕೆ ಯಾವ ಮಟ್ಟಕ್ಕೆ ಬೇಕಾದರೂ ಇಳಿದು ಬಿಡ್ತಾರೆ. ಒಂದು ಕಂಡೀಷನ್ ಇದೆ ಸರ್ಕಾರದ ವತಿಯಿಂದ, ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಎಲ್ಲ ಸರ್ಕಾರಗಳ ವತಿಯಿಂದ ಯಾವುದೇ ಒಬ್ಬ ಅಧಿಕಾರಿ ಆ ರಾಜ್ಯಗಳಿಗೆ ಹೋದರೆ 3 ತಿಂಗಳಲ್ಲಿ ಅಲ್ಲಿಯೇ ಭಾಷೆಯನ್ನು ಕಲಿತು ವ್ಯವಹರಿಸಬೇಕು ಅಂಥೇಳಿ. ಒಂದು ಕರೆ ಬರ್ತಿದೆ. ನಮಸ್ತೆ ದಾವಣಗೆರೆ. ಸರ್ ನಮಸ್ತೆ, ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಕೊಕ್ನೂರು ಷಣ್ಮುಖಪ್ಪ ಅಂತ. ಷಣ್ಮುಖಪ್ಪ ಕೊಕ್ನೂರು. ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಹೇಳಿ ಸರ್, ಯಾರಿಗೆ? ನಮಸ್ತೆ, ದಾವಣಗೆರೆಗೆ ಹೇಳ್ಬೇಕ್ರಿ. ನಮಸ್ತೆ, ನಮಗೆ ಶುಭಾಶಯನಾ? ನಿಮಗೆ ಶುಭಾಶಯ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಸರ್, ನಿಮ್ಮದು ಹೊಲದ ಕೆಲಸನಾ ಅಥವಾ ಏನಾದರೂ ಬೇರೆ ಹೊರಗಡೆ ಕೆಲಸ ಮಾಡ್ತೀರಾ? ರೈತ್ರಿ, ಹೊಲ ಕೆಲಸ. ತುಂಬ ಸಂತೋಷ ಸರ್. ಏನು ಹಾಕಿದಿರಿ ಬೆಳೆ? ಭತ್ತ. ಭತ್ತಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ನಾಡ್ದು CM ಹತ್ರ ಹೋಗ್ತಾ ಇದ್ದೀರಾ ಮೀಟ್ ಮಾಡಕ್ಕೆ ನೀವು ಕೂಡ? ಎಲ್ಲ ಮೀಟ್ ಮಾಡಿದ ಯಾರು ಅಧಿಕಾರಿಗಳು ಕೆಲಸನ ತಗೊಳ್ತಲ್ಲ. ಒಂದು ಸ್ವಲ್ಪ TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿಬಿಡಿ ಸರ್. ಎಲ್ಲ ಕೇರ್ ತಗೊಂತಾನೆ ಇಲ್ಲ ಅಧಿಕಾರಿಗಳು. ಅಲ್ಲೇ ಅದಕ್ಕೆ CM ಅವರ ಸಭೆ ಕರೆದಿದ್ದಾರಲ್ಲ ಎಲ್ಲ ರೈತ ಮುಖಂಡರನ್ನು ಸೇರಿಸ್ಕೊಂಡು. CM 2 ಸಲ ಮುಖ್ಯಮಂತ್ರಿ, ಅದು ಭತ್ತ ರೇಟ್ ಕೊಟ್ಟಲ್ಲ ಅವ್ರು ಯಾವಾಗ್ಲೂ ನಮಗೆ. ಓಕೆ, ಅಲ್ಲ ಅದಕ್ಕೇನೆ ಈಗ ಸಭೆ ಕರೆದಿದ್ದಾರಲ್ಲ,
ನೀವೆಲ್ಲ ರೈತರು ಕಂಡೀಷನ್ನಾಗಿ ಬೇಕೇ ಬೇಕು ಅಂತ ಹೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಸಾಧ್ಯನೇ ಅಲ್ಲ ಸರ್, ಈ ಸಿದ್ದರಾಮಯ್ಯ ಮಾತ್ರ ಕೊಡ್ತಾನೆ ಅಲ್ಲ. ಹೌದಾ? ಆಗ್ಲಿ ಸರ್, ನಾವು ಹೇಳ್ತೀವಿ ಕೊಡಿ ಅಂತ ಕೇಳ್ಕೊಳ್ಳೋಣ. ಹೇಗಿದೆ ಸರ್ ಬೆಳೆ ಎಲ್ಲ ಈ ಸರಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್, ಎಲ್ಲ ಭತ್ತ ಮಕ್ಕಂದ ಎಲ್ಲ ಮನೆ ಮಕ್ಕಂದ್ ಹೋಗಿದಾವು. ಈಗ ಹುಡುಗರಿಗೆ ಸ್ಕೂಲಿಗೆ ಕಟ್ಟಕ್ ದುಡ್ಡು ಬೇಕು, ದುಡ್ಡೆಲ್ಲ ಏನ್ ಮಾಡ್ಬೇಕು, ರೈತರ ಪ್ರಾಬ್ಲಮ್ ಆಗಿವತ್ತು. ಹಿಂಗಾದಾಗ ನಾವ್ ಮಕ್ಕಳನ್ನ ಹೆಂಗ್ ಓದಿಸ್ಬೇಕು? ಹೌದು ಹೌದು ಸರ್, ಸಮಸ್ಯೆ ಎಲ್ಲ ಪ್ರಪಂಚ ಆಸ್ತಿ ಎಲ್ಲ ಮುಖ್ಯ, ಮಕ್ಕಳ ಆಸ್ತಿ ಅಂತ ಹೇಳ್ತಾರ. ನಿಜ ನಿಜ ಸರ್. ಅದು ಏನ್ ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಏನು ಬೇಜಾರು ಮಾಡ್ಕೋಬೇಡ್ರಿ, ರೈತರ ಮಕ್ಕಳು ಯಾವತ್ತೂ ವಿದ್ಯಾವಂತರಾಗಬೇಕು, ಅವ್ರಿಗೂ ಕೂಡ 4 ಅಕ್ಷರ ಕಲಿತಕ್ಕಂಥ ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಅವಕಾಶಗಳು ಇದ್ದೇ ಇದೆ. ಸೊ ನಾವು ಕೂಡ ಸಂಬಂಧಪಟ್ಟ ಇಲಾಖೆಗೆ, ಅಧಿಕಾರಿಗಳಿಗೆ, ಮಂತ್ರಿ ಮಹೋದಯರಿಗೆ ಎಲ್ರಿಗೂ ಕೇಳ್ಕೊಳ್ತೀವಿ, ದಯಮಾಡಿ ಏನೇನೋ ಫ್ರೀ ಭಾಗ್ಯಗಳನ್ನು ಅವ್ರನ್ನ ಘೋಷಣೆ ಮಾಡೋದ್ರ ಜೊತೆಗೆ ನಮ್ಮ ರೈತರು ಬೆಳೆದಂಥ ಬೆಳೆಗಳಿಗೆ ಒಂಚೂರು ಬೆಂಬಲ ಬೆಲೆ ಕೊಟ್ಟು ಅವ್ರನ್ನ ಉಳಿಸ್ರಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಸರ್. ಹ್ಞೂನ್ರಿ, 2000 ರೂಪಾಯಿ 1800 ರೂಪಾಯಿ ಕೇಳ್ತಾರ, ಹೆಂಗ್ ಕೊಡ್ಬೇಕು? ಭತ್ತ ಕೊಯ್ಯ ಮಿಷಿನ್ ರೇಟ್ ಎಲ್ಲ ರೇಟ್. ಹೌದು ಹೌದು ಸರ್, ಭಾಳ ಕಷ್ಟ ಆತ್ರಿ. ಹಾಂ ಸರ್. ಸೊ ನಾಳೆ 23ನೇ ತಾರೀಕು ಇದೆ ಸರ್, ಮುಖ್ಯಮಂತ್ರಿ ಅವ್ರ ಜೊತೆನೇ ಸಭೆ ಇದೆ. ಸೊ ನಾವು ಕೂಡ ಕೇಳ್ಕೊಳ್ತೀವಿ ಸರ್, ದಯವಿಟ್ಟು ಎಲ್ಲ ರೈತರಿಗೆ ಅವರ ಬೆಳೆದಂಥ ಭತ್ತಕ್ಕೆ ಆದಿಯಾಗಿ ಎಲ್ಲ ಬೆಳೆಗೆ ಒಂದಷ್ಟು ಬೆಂಬಲ ಬೆಲೆ ಕೊಟ್ಟು ಅವ್ರನ್ನ ಉಳಿಸಿ ಅಂತ ಕೇಳ್ಕೊಳ್ತೀನಿ ಸರ್. ಖಂಡಿತ ನಿಮ್ಮ ಪರವಾಗಿ ಭಾಳ ಒಳ್ಳೇದಾಗತ್ತೆ ಎಲ್ಲ ರೈತರಿಗೆ. ಖಂಡಿತ ಖಂಡಿತ ಆಗುತ್ತೆ ಸರ್, ಏನು ಚಿಂತೆ ಮಾಡಿಬಿಡ್ರಿ, ಒಳ್ಳೇದಾಗಲಿ ಸರ್. ಆಯ್ತು ಸರ್, ನಮಸ್ತೆ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಾನು ಕೂಡ ತುಂಬ ವಿನಮ್ರವಾಗಿ ಕೇಳ್ಕೊಳ್ತಿದ್ದೀನಿ ಎಲ್ಲ ಅಧಿಕಾರಿಗಳಲ್ಲಿ, ಮುಖ್ಯವಾಗಿ ಮಂತ್ರಿ ಮಹೋದಯರಲ್ಲಿ. ಸೊ ದಯವಿಟ್ಟು ನಮ್ಮೆಲ್ಲ ಪ್ರೀತಿಯ ರೈತರಿಗೆ ಬೆಂಬಲ ಬೆಲೆಯನ್ನು ಕೊಡಿ, ಅವ್ರನ್ನ ಉಳಿಸಿ. ಏಕೆಂದರೆ ರೈತರು ಬೇಜಾರು ಮಾಡ್ಕೊಂಬಿಟ್ರೆ ಖಂಡಿತ ರಾಜ್ಯಕ್ಕೂ ಒಳ್ಳೆಯದಲ್ಲ, ದೇಶಕ್ಕೂ ಒಳ್ಳೆಯದಲ್ಲ. ಹಾಗಾಗೋದು ಬೇಡ. ಭೂಮಿ ತಾಯಿ ನಂಬಿ ಬದುಕ್ತಾ ಇರ್ತಕ್ಕಂಥ ಬಡಪಾಯಿಗಳವರು, ಅವ್ರನ್ನೆಲ್ಲರೂ ಉಳಿಸೋಣ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ ಸರ್. ನಮಸ್ಕಾರ ಸರ್. ಸರ್ ಎಲ್ಲಿಂದ ಕರೆ ಮಾಡ್ತಾ ಇರೋದು? ಹಲೋ ಸರ್, ನಮಸ್ತೆ. ವೀಕ್ಷರೇ, ಬೆಂಗಳೂರಿನ ಸರ್ಜಾಪುರದ SBI ಬ್ಯಾಂಕ್ನ ಮ್ಯಾನೇಜರ್ ಮೊಂಡುತನದ ಒಂದು ಪರಮಾವಧಿಗೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವರ ಬಗ್ಗೆ ಅತ್ಯಂತ ಕೋಪ ಎಲ್ಲ ಕನ್ನಡಿಗರಿಗೆ ಬರ್ತಾ ಇದೆ. ಏಕೆಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡಿ ನಂತರ ವಿಚಾರ ತಿಳಿಸ್ತೀನಿ. RBI ನಿಯಮದ ಪ್ರಕಾರ ಸ್ಥಳೀಯ ಭಾಷೆಯಲ್ಲಿ ಸೇವೆ ನೀಡಬೇಕು ಅಂತಕ್ಕಂಥದ್ದು ಒಂದು ಕಂಡೀಷನ್ ಕೂಡ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲೇ ಇರತಕ್ಕಂಥ ಬೆಂಗಳೂರಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಕನ್ನಡ ಮಾತಾಡಲ್ಲ ಅಂತಕ್ಕಂಥ ಈ ಒಂದು ಸೊಕ್ಕಿನ ಮ್ಯಾನೇಜರ್ಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂಥೇಳಿ ಎಲ್ಲರೂ ಕೂಡ ಗ್ರಾಹಕರು ಮುಗಿಬಿದ್ದಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ ನೀಲಮ್ಮರೇ, ಹೇಳಿ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು? ಚೆನ್ನಾಗಿದ್ದೀನಮ್ಮ. ತಿಂಡಿ ಆಯ್ತಾ? ಸರ್ ಇಲ್ಲ ಸರ್, ಮಾಡ್ಬೇಕು ಸರ್. ನಿಮ್ದು? ನಂದು ಆಯ್ತಮ್ಮ, ಪಲಾವು. ಹೌದಾ? ನಮ್ದು ಇದು ಮಾವಿನಕಾಯಿ ಚಿತ್ರಾನ್ನ ಇವತ್ತು. ಮಾವಿನಕಾಯಿ ಚಿತ್ರಾನ್ನ? ಹ್ಞೂ ಸರ್. ಓಕೆ ಓಕೆ. ಸೊ ಮಾವಿನ ಹಣ್ಣಿನ ಸೀಸನ್ ಅಂತ ಮಾವಿನಕಾಯಿ ಚಿತ್ರಾನ್ನ ಮಾಡಿದಿರಿ? ಹ್ಞೂ ಸರ್. ಹೌದು, ಇವಾಗೆಲ್ಲ ಸೀಸನ್ ಮುಗಿಯತಂಕ ಅದೇ ಕೆಲಸ. ಹೋಳಿಗೆ ಸಿಕ್ಕಣೆ, ಆಮೇಲೆ ಚಪಾತಿ ಸಿಕ್ಕಣೆ, ಆಮೇಲೆ ಮತ್ತೆ ಇದು ದೋಸೆ ಸಿಕ್ಕಣೆ. ಈಗ ಒಂಥರ ಇವೆ ಅಲ್ಲಲ್ರ ಸರ್ ಹಣ್ಣಾಗ. ಹೌದು ಹೌದು. ನಮ್ಮೂರು ಚೆನ್ನಾಗ್ ಬೆಳಿತಾರ ಸರ್, ಹಂಗಾಗಿ ಮರದಾಗೆ ನಮ್ಮ ಚಿಕ್ಕಮ್ಮರವರು ಅವರ ಕಳಿಸ್ತಾರೆ. ಹಂಗೆ ಮರದಾಗಿ ಹಣ್ಣಾಗಿರ್ತವೆ, ಇಲ್ಲ ಅವರು ಕಿತ್ತು ಮಾವಿನ ಮಾಡ್ತಾರೆ ಸರ್. ಯಾವೂರಿಂದ ಕಳಿಸ್ತಾರೆ ಸರ್? ಇಲ್ಲಿ ಹರಪನಹಳ್ಳಿ ತಾಲೂಕು ಹುಣಸೆಕಟ್ಟೆ. ಹರಪನಹಳ್ಳಿ ತಾರೀಕು ಹುಣಸೆಕಟ್ಟೆನಾ? ಹ್ಞೂ ಸರ್. ಒಂದ್ ಸ್ವಲ್ಪ ಜಾಸ್ತಿ ಮಾವಿನ ಮರ ಅಲ್ಲಿ ಬಾಳ ಅದಾವ. ಹೌದಾ? ಮತ್ ನಮಗೊಂದ್ ಸ್ವಲ್ಪ ಮಾವಿನ ಹಣ್ಣು ಕೊಡಿಸ್ರಲ್ಲ. ಬರ್ರಿ ಸರ್, ನಿಜವಾಗ್ಲೂ ಬರ್ರಿ ಸರ್. ಯಾವಾಗ ಕಳ್ಸಕ್ ಹೇಳ್ರಿ ಸರ್? ಇಲ್ಲ ಇಲ್ಲ, ನಾವೇ ಬರ್ತೀವಿ ಇಸ್ಕೊಂಡು ಹೋಗಕ್ಕೆ. ಯಾವ ಮಾವಿನ ಹಣ್ಣು ಬರ್ತಾವ ನಿಮ್ಮ ಮನೇಲಿ? ಸರ್ ಅವೇನೋ ತೋತಪುರಿ ಇರ್ತಾವಲ್ರಿ ಅವು ಸರ್, ಆಮೇಲೆ ಕಾಸ್ಮಾನ್ಕಾಯಿ, ಆಮೇಲೆ ದುಂಡನ ಇರ್ತಾವಲ್ರಿ ಸರ್ ದೊಡ್ಡ. ನಾವು ಒಟ್ಟು ಒಂದ್ 4-5 ನಮೂನೆ ಹಾಕಿದೆ ನೋಡ್ರಿ ಸರ್. ಅಬ್ಬಾ ಅಬ್ಬಾ, ಸೂಪರ್ ಸೂಪರ್. ಹಂಗಾರೆ ಮಾರ್ಕೆಟಿಗೆ ಹೋಗೋದೇ ಬೇಡ, ಎಲ್ಲ ಮನೆ ನಿಮ್ಮ ಮನೆಗೆ ಬರ್ತಾವೆ. ಹೌದು ಸರ್, ಅಂದ್ರೆ ಕಳಿಸ್ತಾರೆ ಸರ್ ನಮ್ಮ ಮಾಮರು, ನಮ್ಮ ಚಿಕ್ಕಮ್ಮರು ಕಳಿಸ್ತಾರೆ ಸರ್. ಇದು ತಡ್ರಿ ಸರ್, ಇದು ನಮ್ಮ ಮನೆಯವ್ರು ಹೋದ್ರೆ ಹೇಳ್ತೀನಿ ಅವ್ರಿಗೆ, ಸರಿಗೂ ಸ್ವಲ್ಪ ಕೊಡ್ರಿ. ನೀವ್ ಎಲ್ಲಿರ್ತೀರಿ ಹೇಳ್ರಿ ಸರ್, ನಮ್ಗೆ ಗೊತ್ತಾಗತ್ತೆ. ನೀವ್ ಹೇಳಿ ಬಂದು ನಾನೇ ಇಸ್ಕೊಂಡು ಹೋಗ್ತೀನಿ ಮಾವಿನ ಹಣ್ಣು ಬಂದ್ಮೇಲೆ, ಆಯ್ತಾ? ಹೌದೇನ್ರಿ ಸರ್? ಇಲ್ಲ ಹೋಗ್ಬೇಕು, ಅದೇ ಬರ್ರಿ ಅಂದ್ರು. ನಾವಿನ್ನೂ ಹೋಗಿಲ್ಲ. ಮೊನ್ನೆ ಊರ್ಗೋದಾಗ ಸಾಮೋದ್ರು ಒಂದ್ ಸ್ವಲ್ಪ, ಮತ್ತೆ ಸ್ವಲ್ಪ ಉಪ್ಪಿನಕಾಯಿ ಹಾಕಿದ್ವಿ, ದುಂಡು ನಾವು.
ಓಕೆ ಹೀಗಾಗಿ ಮತ್ತೆ ಕಾಸ್ಮರ್ಕಾಯಿ ಒಂದ್ ಸ್ವಲ್ಪ ಹಾಕಿದ್ವಿ. ಈಗ ಮತ್ತೆ ನಮ್ಮ ಮಗಳೂರ್ಗೆ ಹೋಗಲ್ರಿ ಸರ್, ಅವ್ರಿಗೆ ಸ್ವಲ್ಪ ತಗೊಂಡು ಹೋಗ್ಬೇಕು. ಓಕೆ ಓಕೆ ಉಪ್ಪಿನಕಾಯಿ ಇದು ಹಣ್ಣು ಮತ್ತೆ ಹೋಗ್ಬೇಕು ತರಕ್ಕೆ. ಮತ್ತೊಂದ್ಸಲ ಅವಾಗ ಹೇಳ್ರಿ ಸರ್, ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ಖಂಡಿತ ಖಂಡಿತ ಖಂಡಿತ. ನಿನ್ನೆ ಒಗಟಿನ ಉತ್ತರ ಏನಮ್ಮ? ಸೊ ಇದು ಯಾರು ಹೇಳಿದ್ನಲ್ರಿ ಸರ್? ನನಗೆ ಕೈಗಳಿವೆ ಆದ್ರೆ ಚಪ್ಪಳೆ ತೊಟ್ಟಲು ಆಗುತ್ತಿಲ್ಲ ಅಲ್ಲನ್ರಿ ಸರ್? ಹೌದು ಹೌದು. ಅದು ಹೇಳಿದ್ದಲ್ಲ, ಸಾಧ್ಯವಿಲ್ಲ ಸರ್. ಗಡಿಯಾರ. 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 ಓಕೆ. ಹೆಂಗೆ ಗಡಿ ಅಂದ್ರೆ ಕೈಗಳಿವೆ ಸೊ ನನಗೆ ಕೈಗಳಿವೆ ಆದ್ರೆ ಚಪ್ಪಾಳೆ ತೊಟ್ಟಲು ಸಾಧ್ಯವಿಲ್ಲ. ನಾನ್ ಯಾರು? ಗಡಿಯಾರ. ಕೈಗಳ ಇದ್ರು ತಿರುಗ್ತ ತಂಗೆ ಇಷ್ಟು ತೊಟ್ಟಕ್ಕಾಗಲ್ಲ. ಹೌದು 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 ಹೌದು. ಓಕೆ. ಸೊ ನಾನೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಉತ್ತರ ಹೇಳಕ್ ಪ್ರಯತ್ನ ಮಾಡಿ. ಹೇಳಿ ಸರ್. ನೋಡೋಣ. ಹಸಿರು ಮೈ. ಹಸಿರು ಮೈ, ಹಳದಿ ಬಣ್ಣ, ಪೇಟೆಯಲ್ಲಿ ಕೂತು ಎಲ್ರನ್ನು ಕರೀತೆ. ಇದೇನಾಗಿತ್ತು ಗೊತ್ತಾಗ್ತಲ್ಲ. ಏನಾದ್ರು ಆಪ್ಷನ್ ಇಲ್ಲ, ಹಂಗೆ ಹೋಗ್ಬಿಟ್ಟಲ್ಲ? ಹೌದು ಹೌದು, ಒಗಟು. ಹೌದಾ? ಏನು ಹೇಳ್ರಿ ಇನ್ನೊಂದ್ಸಲ ನೋಡೋಣ, ಬಂದ್ರೆ ಹೇಳ್ತೀನಿ, ಇಲ್ಲಂದ್ರೆ ಹಸಿರು ಮೈ ಹಳದಿ ಬಣ್ಣ, ಪೇಟೆಯಲ್ಲಿ ಕುತ್ಕೊಂಡು ಎಲ್ರನ್ನ ಕರೆಯತ್ತೆ. ಇದೇನಾಯ್ತಿ ಬರ್ತಾ ಇಲ್ಲ ಸರ್. ಇಲ್ಲ ಬರಲ್ಲ. ಹೌದಾ? ಇಲ್ಲ ಬರಲ್ಲ ಸರ್. ನಾನೊಂದು ಹೇಳಿ ಸರ್. ಹೇಳ್ರಿಮ್ಮ. ಮುಳ್ಳಿನ ಮನೆ, ಹೊಟ್ಟೆ ಮೇಲೆ 300 ಮಳೆಗಳು. ಏನ್ರಿ ಸರ್? ಮುಳ್ಳಿನ ಮನೆ, ಹೊಟ್ಟೆಯ ಮೇಲೆ 300 ಮಳೆಗಳು. ನಾ ಯಾರವಳು? ಹಲಸಿನ ಹಣ್ಣಲ್ವಾ? ಹೌದಲ್ರಿ ಸರ್, ಕರೆಕ್ಟ್. ಓಕೆ ಓಕೆ. ಈ ಉತ್ತರನ್ನ ನಮ್ಮ ಚಿದಾನಂದ್ ಸರ್ ಅವ್ರು ಹೇಳಿದ್ರು. ಯಾರು ಹೇಳ್ರಿ ಸರ್? ಹೌದ್ರಾ? ಚಿದಾನಂದ್ ಸರ್ ಹೇಳಿದ್ರು. ಥ್ಯಾಂಕ್ ಯು ಸರ್. ಓಕೆ ಓಕೆ ಅಮ್ಮ, ಥ್ಯಾಂಕ್ ಯು ಸೊ ಮಚ್ ಅಮ್ಮ ಕರೆ ಮಾಡಿದ್ದಕ್ಕೆ. ಹಿಂಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗ್ಲಿಮ್ಮ. ಹ್ಞೂ ಸರ್. ಓಕೆ ಸರ್. ಓಕೆ ಅಮ್ಮ, ನಮಸ್ತೆ. ಮಾವಿನ ತರ್ಸೋದು ಮರಿಬೇಡ್ರಿ. ಆಯ್ತು, ಮಾವಿನ ತರ್ಸೋದು ಮರಿಬೇಡ್ರಿ ಅಂದೆ. ಓಕೆ ಅಮ್ಮ, ಓಕೆ, ಥ್ಯಾಂಕ್ ಯು ಅಮ್ಮ. ಓಕೆ. ಎಸ್ ವೀಕ್ಷಕರೇ, ನಮ್ಮ ದಾವಣಗೆರೆ ಯಾವತ್ತೂ ಒಂದಲ್ಲ ಒಂದು ರೀತಿಯ ಒಳ್ಳೆ ಕೆಲಸಗಳಿಗೆ ಫೇಮಸ್ ಆಗ್ತಿದ್ರೆ, ಕೆಲವೊಂದು ಸರಿ ಈ ಥರ ಒಂದು ಅಚಾತುರ್ಯಗಳಿಗೂ ಫೇಮಸ್ ಆಗಿಬಿಡುತ್ತೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದಿಂದ ಎಲ್ಲ ಪಾಕಿಸ್ತಾನಿ ಪ್ರಜೆಗಳನ್ನು ಹೊರ ಹಾಕಬೇಕು ಅಂತಕ್ಕಂಥದ್ದು ಬಂತು, ಹೊರ ಹಾಕಿದ್ರು. ನಮ್ಮ ದಾವಣಗೆರೆಯಲ್ಲೂ ಕೂಡ ಅದು ಎಲ್ಲೋ 6 ಜನ ಇದ್ರಂತೆ. ಆ 6 ಜನರನ್ನು ಬಂಧನ ಮಾಡಿದ್ದಾರೆ. ಸೊ ಧನ್ಯವಾದಗಳು ನಮ್ಮ ಪೊಲೀಸ್ ಇಲಾಖೆಗೆ, 6 ಜನ ಪಾಕಿಸ್ತಾನದ ಮೂಲದ ವ್ಯಕ್ತಿಗಳನ್ನು ಬಂಧನ ಮಾಡಿರೋದ್ರಿಂದ. ಸೊ ಬಹುಶಃ ಮುಂದಿನ ಒಂದು ಏನು ತನಿಖೆ ಇದೆ ಅದನ್ನು ಮಾಡಿ ಬಹುಶಃ ಇವ್ರನ್ನ ಕಸ್ಟಡಿಗೆ ತೊಗೊಂಡು ಬೇರೆ ಏನಾದರೂ ಪ್ರೊಸೀಜರ್ ಇದೆಯಾ ಮಾಡ್ತಾರ, ಕಾದು ನೋಡಬೇಕಿದೆ. ಎಸ್, ಅದೇನಿದೆ ಕಾನೂನು ಪ್ರಕಾರ ಎಲ್ಲ ನಡೀಲಿ ಅಂತ ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹೇಗಿದ್ದೀರಾ? ಎಸ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿಪ್ಪ? ಚೆನ್ನಾಗಿದ್ದೀವಿ ಸರ್. ಗೊತ್ತಾಯ್ತಾ ನಾವ್ ಯಾರು ಅಂತ? ಇಲ್ಲ, ಗೊತ್ತಾಗ್ಲಿಲ್ಲ. ನಿರ್ಮಲಾ ಅಂತೇಳಿ ಲಾಯರ್ ರೋಡ್ ದಾವಣಗೆರೆಯಿಂದ. ನಮಸ್ತೆ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಆರಾಮಿದ್ದೀವಿ ಸರ್. ನೀವು? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಆಯ್ತು ಸರ್. ಚಪಾತಿ ಸ್ವೀಕರಣೆ ಮಾಡಿದ್ವಿ. ಮಾವಿನ ಹಣ್ಣಿನ ಸ್ವೀಕರಣೆ. ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಚಪಾತಿ ಸ್ವೀಕರಣೆ, ಹೋಳಿಗೆ ಸ್ವೀಕರಣೆ. ಸರ್ ಮಾವಿನ ಹಣ್ಣಿನ ಸೀಸನ್ ಅಲ್ಲ ಸರ್ ಇವಾಗ. ಹೌದು ಹೌದು. ನೀವು ಮಾರ್ಕೆಟಿಂದ ತರ್ತೀರಾ ಅಥವಾ ಹೊಲದಲ್ಲಿ ಅಥವಾ ತೋಟದಿಂದ? ಒಂದ್ ಸ್ವಲ್ಪ ಜನ ತೋಟದಲ್ಲಿ ಬೆಳೆದಿದ್ ಕಳ್ಸಿದ್ರು, ಪರಿಚಯ ಇದ್ದವರು. ಆಮೇಲೆ ಬೇಕು ಅಂದ್ರೆ ಮಾರ್ಕೆಟ್ ಅಲ್ಲಿ ಹೋಗಿ ತಗೊಂಡ್ಬರ್ತೀವಿ. ಒಳ್ಳೇದಮ್ಮ, ಒಳ್ಳೇದು. ಸೊ ಸಾಧ್ಯವಾದಷ್ಟು ತೋಟದ ಹಣ್ಣುಗಳನ್ನ ಉಪಯೋಗಿಸಿ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಬರ್ತಕ್ಕಂಥದ್ದು ಎಲ್ಲಾ ಕೆಮಿಕಲ್ ಇದೆ. ನೋಡಿ ಕೇಳಿದ್ವಿ, ಪೌಡರ್ದು ಇಂಜೆಕ್ಷನ್ ಮಾಡೋದು ತುಂಬಾನೇ. ಹಣ್ಣು ತಿನ್ನಕ್ಕೆ ಬರ್ತಾ ಇಲ್ಲ ಸರ್, ಹಂಗಾಗ್ಬಿಟ್ಟಿದೆ. ನಿಜ ನಿಜ. ಒಂದ್ ವೇಳೆ ತಿಂದ್ರು ಕೂಡ ತಿಂದಾದ್ಮೇಲೆ ಏನೋ ಒಂಥರ ಬಾಯಲ್ಲೆಲ್ಲ ಹೌದೌದು, ಒಂಥರ ಅದ್ರದ್ದು ಟೇಸ್ಟೇ ಬೇರೆ ಆಗ್ಬಿಡುತ್ತೆ ಬಿಡಿ ಸರ್. ಕಸಿ ಹಣ್ಣು ಮತ್ತೆ ಈ ಬಾದಾಮಿ ಹಣ್ಣು ಎಲ್ಲ ಪರವಾಗಿಲ್ಲ, ಬೇರೆ ಹಣ್ಣುಗಳು ತಿನ್ನಕ್ಕೆ ಆಗ್ತಾನೆ ಇಲ್ಲ ಸರ್. ಪೌಡರ್ ಹಾಕ್ಬಿಟ್ಟಿದಾರೆಲ್ಲ. ಹೌದು, ಸಾಕಷ್ಟು. ಮಕ್ಳಿಗಂತೂ ಕೊಡಕ್ಕೆ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ. ನಾವು ಮೊದ್ಲೆಲ್ಲ ಒಂದ್ ಹಣ್ಣು ತಿಂತು ಅಂದ್ರೆ ಅದು ಒಂದ್ ದಿವಸ ಪೂರ್ತಿ ಆ ಒಂದ್ ಫ್ಲೇವರ್ ಅಲ್ಲೇ ಖುಷಿಲಿ ಇರ್ತಿದ್ವಿ. ಹೌದೌದು. ಆ ಕಸಿ ಹಣ್ಣು ತಿಂದ್ರೆ ಬೆಳಗಿಂದ ಸಾಯಂಕಾಲ ತಕ್ಕ ಕೈಯಲ್ಲಿ ವಾಸನೆ ಇರ್ತಿತ್ತು ನೋಡಿ. ಹೌದು ಹೌದು. ಇವಾಗ ಅದೆಲ್ಲ ಇದನ್ನೇ ಇಲ್ಲ ಇವಾಗ. ನೀವು ಮಾವಿನ ಹಣ್ಣಿಂದು ಒಂದು ಲಾಟಲ್ಲಿ ಹೋಗಿ ಕುತ್ಕೊಂಡ್ರು ಆ ಸ್ಮೆಲ್ ಬರಲ್ಲ ನಿಮಗೆ. ಬರ್ತಾನೆ ಇಲ್ಲ ಸರ್. ಮಾವಿನ ಹಣ್ಣು ಪಕ್ಕಕ್ಕಿದ್ರು ವಾಸನೆ ಬರ್ತಾ ಇಲ್ಲ ಇವಾಗ. ಬರಲ್ಲ. ಸೊ ಮೊದ್ಲೆಲ್ಲ ನಮ್ಮ ಹಳ್ಳಿಗಳಲ್ಲಿ ಒಂದ್ ಮಾವಿನ ಹಣ್ಣು ಬರೀ ಅದನ್ನ ಹಣ್ಣಾಗೋದಕ್ಕೆ ಬಿಟ್ಬಿಟ್ರೆ ಸಾಕು, ಮನೆಯೆಲ್ಲ ಗಮ್ಮ ಅಂತ. ಮನೆಯಲ್ಲೆಲ್ಲ ಗಮ್ಮ ಸರ್. ಅದು ಎಲ್ಲಿ ಯಾವ ಮೂಲೆಗೆ ಹೋದ್ರು ಆ ವಾಸನೆ ಬರುತ್ತೆ. ಹೌದು ಹೌದು. ಸೊ ಅಂತ ಹಣ್ಣು ತಿನ್ನೋ ಭಾಗ್ಯ ಇವಾಗಿನ ಜನರೇಷನ್ಗೆ ಇಲ್ಲ ಅಂತ ಅನ್ಸುತ್ತೆ. ಇಲ್ಲ. ನಾವೇನ್ ಸಣ್ಣರಿದ್ದಾಗ ತಿಂದಿದ್ದೆ ಅದೇ ನೋಡ್ರಿ ಹಣ್ಣು. ಇವಾಗ ದುಡ್ಡು ಕೊಟ್ಟು ತಗೊಂಡ್ ಬರ್ತೀವಿ ಅಂದ್ರೆ ಅಂತ ಹಣ್ಣು ಸಿಗ್ತಾ ಇದೆ. ನಿಜಮ್ಮ, ನಿಜ. ಬಟ್ ಇವಾಗ್ಲೂ ಹಳ್ಳಿ ಜನ ತುಂಬಾ ಪುಣ್ಯ ಮಾಡಿದ್ದಾರೆ. ಅವ್ರು ನ್ಯಾಚುರಲ್ ಆಗಿ ಮರದಿಂದ ತಗೊಳ್ತಾರೆ, ಮತ್ತೋಗಿ ಇಡ್ತಾರೆ.
ಅದೇ ಹಣ್ಣು ಎಲ್ಲ ಪುಣ್ಯ ಮಾಡಿದಾರೆ ಸರ್. ನಿಜ ನಿಜ, ಅಷ್ಟೇ ಹಣ್ಣು ಮಾಡ್ಕೊಂಡು ಅಷ್ಟೇ ಖುಷಿ ಖುಷಿಯಾಗಿ ತಿಂತಾರೆ. ಹೌದು Yes, sir. ಎಲ್ಲದಕ್ಕೂ ಪುಣ್ಯ ಬೇಕಲ್ಲ ಸರ್ ನಮಗೂ ದಾವಣಗೆರೆಯಲ್ಲಿರೋರಿಗೆ. ಹೌದು ಹೌದು ನಿಜ. ಓಕೆ ಮಾ, ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಓಕೆ ಸರ್, ಓಕೆ ಥ್ಯಾಂಕ್ ಯು ಮಾ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಇವತ್ತು ಎಲ್ಲ ಏನು ಒಂದು ಬಾರ್ ಮಾಲೀಕರಿದ್ದಾರೆ ಅವರೆಲ್ಲರೂ ಕೂಡ ಒಂದು ಒಗ್ಗಟ್ಟಿನಿಂದ ಮುಷ್ಕರವನ್ನು ಮಾಡ್ತಾ ಇದ್ದಾರೆ. ಏನಪ್ಪ ವಿಚಾರ ಅಂತ ಹೇಳಿದ್ರೆ, ರೇಟು 3ನೇ ಬಾರಿ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಅವರಿಗೆ ತುಂಬ ಬೇಜಾರು ಮಾಡಿದೆ ಅಂತೆ. ಎಸ್, ಅದರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತೀನಿ. ಒಬ್ಬ ವ್ಯಕ್ತಿ ಕಾಣೆಯಾಗಿದ್ದಾರೆ. ಹೆಸರು ನಿಂಗಪ್ಪ ಮಾದಿಯಾಳ ಅಂತೇಳಿ, ವಯಸ್ಸು 70 ವರ್ಷ, ಊರು ಹಿರೇಬೆಣಕಲ್ಲು, ತಾಲೂಕು ಗಂಗಾವತಿ, ಕೊಪ್ಪಳ. ಇವರು ಅನಾರೋಗ್ಯದ ಕಾರಣದಿಂದ 1 ವಾರದಿಂದ ಕಾಣೆಯಾಗಿದ್ದಾರಂತೆ. ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡ್ಬೇಡ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ. ಸರ್ ನಮ್ಮ ಹೆಸರು ಮನೋಜ್ ಅಂತ. ಮನೋಜ್, ಹೇಳಿಪ್ಪ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಸರ್ ನಾ ದಾವಣಗೆರೆಯಿಂದ. ದಾವಣಗೆರೆಯಿಂದ, ಹೇಳಿಮ್ಮ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಸರ್ ನಿಮ್ಗೊಂದು ಕ್ವಶನ್ ಕೇಳಿಪ್ಪ, ಕೇಳಿ. ನಾನು ಎಷ್ಟು ಒಣಗುತ್ತೇನೆಯೋ ಅಷ್ಟೇ ಒತ್ತೆ ಆಗುತ್ತೇನೆ, ನಾನು ಯಾರು? ನಾನು ಎಷ್ಟು ಒಣಗುತ್ತೇನೆಯೋ ಅಷ್ಟೇ ಒದ್ದೆ ಆಗುತ್ತೇನೆ. ಇನ್ನೆಲ್ಲ ವರ್ಷ ಬಟ್ಟೆನಾ? ಎಷ್ಟು ಕರೆಕ್ಟ್. ಓಕೆ, ಥ್ಯಾಂಕ್ ಯು ಪಾ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಏನು ಓದ್ತಾ ಇದ್ದೀರಿ? ಇಂಜಿನಿಯರಿಂಗ್ ಅಂತ ಹೇಳಿದ್ರಲ್ವಾ? ಇಲ್ಲ ಸರ್, ಬಿ ಸಿ ಎ. ಮೊನ್ನೆ ಕಾಲ್ ಮಾಡಿದ್ರಲ್ವಾ? ಎಸ್ ಸರ್ ಮಾಡಿದ್ವಿ. ಓಕೆ ಓಕೆ, ಆಲ್ ದಿ ವೆರಿ ಬೆಸ್ಟ್. ಬಟ್ ಚೆನ್ನಾಗಿ ಓದಿ. ಸೊ ನಿಮ್ಮ ಒಂದು ಕನಸಿನ ಜಾಬ್ ನಿಮ್ಗೆ ಸಿಗಲಿ ಅಂತ ಹೇಳಿ ವಿಶ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು ಪಾ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಪಾ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಓಕೆ ಪಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದ ಕೊನೆಯಲ್ಲಿ ಈ ಒಂದು ವಯೋವೃದ್ಧರ ವಿಚಾರವನ್ನು ತಿಳಿಸ್ತಾ ಇದ್ದೀನಿ. ನಿಂಗಪ್ಪ ಮಾದಿಯಾಳ ಅಂತೇಳಿ 70 ವರ್ಷ ವಯಸ್ಸು, ಇವ್ರು ಕಾಣೆಯಾಗಿದ್ದಾರೆ. ದಯವಿಟ್ಟು ಯಾರಿಗಾದರೂ ಇದು ಕಂಡು ಬಂದರೆ ಈ ಒಂದು ಫೋನ್ ನಂಬರ್ಗೆ ತಿಳಿಸಿ. ಯಾರಾದರೂ ಅನಾಮಿಕ ವಯಸ್ಸಾಗಿರ್ತಕ್ಕಂಥ 60-70 ವರ್ಷದವರು ನಿಮಗೆ ದಾರಿಲಿ ಕಂಡ್ರೆ, ಗೊತ್ತು ಗುರು ಇಲ್ಲದೆ ಓಡಾಡ್ತಿದ್ದೆ, ದಯವಿಟ್ಟು ಈ ನಂಬರ್ಗೆ ತಿಳಿಸಿ. 9481099431 ಈ ನಂಬರ್ಗೆ ತಿಳಿಸಿ ಅಂತ ಕೇಳ್ಕೊಂಡಿದ್ದಾರೆ. 70 ವರ್ಷ ವಯಸ್ಸು, ಆರೋಗ್ಯ ಸರಿ ಇಲ್ಲ ಅಂತೆ. ಊರು ಹಿರೇಬೆಣಕಲ್, ತಾಲೂಕು ಗಂಗಾವತಿ, ಜಿಲ್ಲೆ ಕೊಪ್ಪಳ. ಇದಿಷ್ಟು ತಿಳಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಅದ್ರ ಜೊತೆಗೆ ಕೊನೆಯದಾಗಿ, ರೈತರ ಭತ್ತ ಕಟಾವು ಯಂತ್ರಕ್ಕೆ ಬಾಡಿಗೆ ದರ ನಿಗದಿ ಮಾಡಲಾಗಿದೆ ಅಂತ ಯಾರಾದರೂ ಜಾಸ್ತಿ ಕೇಳಿದ್ರೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತನ್ನಿ. 2250 ರೂಪಾಯಿ ಗಂಟೆಗೆ ನಿಗದಿ ಮಾಡಿದಾರಂತೆ. ಇದಕ್ಕಿಂತ ಹೆಚ್ಚಿಗೆ ಯಾರು ತೊಗೋಬಾರ್ದು ಅಂತಕ್ಕಂಥದ್ದು ರೂಲ್ಸ್ ಆಗಿದೆ. ಅದಕ್ಕಿಂತ ಹೆಚ್ಚಿಗೆ ಯಾರು ತೊಗೊಂಡ್ರೆ ದಯವಿಟ್ಟು ತಿಳಿಸಿ. ಅದೇ ರೀತಿ ಸಿಕ್ಕಾಪಟ್ಟೆ ಮಳೆ ಆಗಿಬಿಟ್ಟು ಬೆಂಗಳೂರು ಒಂದರಲ್ಲೇ ಕಳೆದ 10 ವರ್ಷಕ್ಕಿಂತ ಹೆಚ್ಚು ಮಳೆಯಾಗಿ ಆಲ್ರೆಡಿ ಬೆಂಗಳೂರಲ್ಲಿ ಅದೇನು ಬೋಟ್ಗಳು ಓಡಾಡೋಕ್ಕೆ ಶುರುವಾಗಿದೆ ಅಂತೆ. ಸೊ ದಯವಿಟ್ಟು ಹುಷಾರಾಗಿ ಬೆಂಗಳೂರಿಗೆ ಹೋಗ್ತಕ್ಕಂಥವ್ರು ಎಚ್ಚರಿಕೆಯಿಂದ ಇರಿ. ಅದೇ ರೀತಿ ಕುಮಟಾ ಸಿದ್ದಾಪುರ ರಸ್ತೆ ಎಲ್ಲ ಇನ್ನೂ ಜಲಾವೃತಗೊಂಡು ಸಂಚಾರ ಎಲ್ಲ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ. ಸೊ ಆ ಮಟ್ಟಿಗಿನ ಮಳೆ ಎಲ್ಲ ಕಡೆ ಬರ್ತಾ ಇದೆ. ಬರಲಿ, ಎಲ್ಲರೂ ಕೂಡ ದಯವಿಟ್ಟು ಹುಷಾರಾಗಿರಿ ಜರ್ನಿ ಮಾಡುವಾಗ. ಸೊ ಪ್ರವಾಸಕ್ಕೆ ಹೋಗ್ತಕ್ಕಂಥವ್ರು ಕೂಡ ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.